ರಾಜೀವ್ ಗಾಂಧಿ ಅವರು ಬಂದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜೀವ್ ಗಾಂಧಿ ಅವರು ಕಾರಲ್ಲಿ ಕುಡಿಸ್ಕೊಂಡು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲಿ ಬಂದ್ರೇನು ಅವ್ರ ಹಿಂದೆ ಸಾವಿರಾರು ಜನ ಇರ್ತಾ ಇದ್ರು. ಇದೇನು ಇಷ್ಟೊಂದು ಜನ ಇರ್ತಾರಲ್ಲ ಇವ್ರ ಹಿಂದೆ. ಆಮೇಲೆ ನಾನು ಇನ್ನೂ ಸಣ್ಣ ಹುಡುಗ ಆದ್ರೇನು ಆವಾಗಲೇ ನಮ್ಮ ದೊಡ್ಡಪ್ಪ ಅವ್ರಿಗೆ ಇವರಿಗೆಲ್ಲ ಹೇಳಿದೆ, ಇವರೊಂದು ದಿವಸ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಎಂಬ ಹೆಸರುವಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನೊಬ್ಬ ಅನಾಥ. ನಾನು ನಮ್ಮ ತಂದೆ ತಾಯಿಗಳಿಬ್ರು ತೀರ್ಕೊಂಡಾಗ ಹೋಗಿ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರೆ ಏನೋ ಒಂದು ಮಾಡ್ತೀನಿ ಅಂತ. ಬಂದಲ್ಲಿ ವಿಧಾನಸೌಧದಲ್ಲಿ ನೋಡಿ ನನ್ನ ಅಂತ. ಆಯ್ತಣ್ಣ. ಬೆಳಗ್ಗೆ ಹೋದ ವಿಧಾನಸೌಧಗೆ. ಅವರ PA ಒಬ್ರಿದ್ರು ಗೋಪಾಲ್ ಅಂತೇಳಿ. ಅವ್ರಿಗೆ ಗೋಪಾಲ ತೊಗೊಂಬರೋದು ಯಾವ್ದು ಲಿಸ್ಟ್, ಇಡೀ ಗೌರ್ಮೆಂಟಲ್ಲಿ ಫಸ್ಟ್ ಡೈರೆಕ್ಟರ್ ನೀನೇ ಅಂತೇಳಿ. ಆ ಋಣನ ನಾವು ಯಾವತ್ತಿಗೆ ತೀರ್ಸೋಕ್ಕಾಗಲ್ಲ. 2005 ಸುದರ್ಶನ್ ಸರ್ ಅವರು ದಾಂಡಿ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಇದ್ರ ಬಗ್ಗೆ ಹೇಳೋದು. ಅವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅವರು ದಾಂಡಿ ಯಾತ್ರೆ ಮಾಡಿದಾಗ ಯಾವ ಥರ ಮಾಡಿದ್ರು ಅದೇ ಸಿಸ್ಟಮಲ್ಲಿ ನಮ್ಮ ಡಿ ಕೆ ಸಾಹೇಬ್ರದ್ದು ಪರ್ಮಿಷನ್ ತೊಗೊಂಡಾಗ ಅವ್ರಿಗೂ ಹೇಳಿ ಈ ಥರ ಹೋಗ್ತಾ ಇದ್ದೀನಿ ನಾನು ಅಂತೇಳಿ ಅದನ್ನು ಕಂಪ್ಲೀಟಾಗಿ ನಡೆದು ಮುಗಿಸಿ ಅದೊಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ನಂತರ ನೀವು ಯಾವುದಾದ್ರೂ ಒಂದು ಪ್ರತಿಭಟನೆ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ರಾ, ಹೇಗೆ ಸರ್? ಮೇಡಮ್, ರೆಗ್ಯುಲರ್ ಈವನ್ ಟುಡೇ ಎಲ್ಲ ಪ್ರತಿಭಟನೆಗಳಲ್ಲೂ ಎಲ್ಲ ಹೋರಾಟಗಳಲ್ಲೂ ಇದ್ದೇ ಇರ್ತೀವಿ. ಯಾವುದೇ ಕಾರಣಕ್ಕೂ ನಮಗೇನು ಹುಮ್ಮಸ್ ಕಡಿಮೆ ಆಗಿಲ್ಲ. ಈಗಂತೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು KPCC ಅಧ್ಯಕ್ಷರಾದ್ಮೇಲೆ ಒಂದು ಆನೆ ಬಲ ಬಂದಂಗಾಯ್ತು. ಆಮೇಲೆ ನಮ್ಗೆ ಇನ್ನೂ ಹುಮ್ಮಸ್ ಜಾಸ್ತಿ ಆಯಿತು. ಇಂತಹ ಮುಖ್ಯಮಂತ್ರಿಗಳ ಅವಶ್ಯಕತೆ ನಮ್ಮ ರಾಜ್ಯಕ್ಕಿತ್ತು, ಇವತ್ತಾಗಿದ್ದಾರೆ. ಇನ್ನು ಕೆಲವು ನಾನು ಕೇಳಿದ ಮಾತುಗಳು, ಇವರು ಬರೀ ರಾಜ್ಯ ಮಟ್ಟದಲ್ಲ, ಒಂದು ದಿವಸ ರಾಷ್ಟ್ರ ನಾಯಕರಾಗ್ತಾರೆ ಇವರು ಅನ್ನತಕ್ಕಂಥದ್ದನ್ನ ಒಂದು ಕಡೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಬ್ರದರ್ ಡಿ ಕೆ ಸುರೇಶ್ ಅವರು ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಅತ್ಯದ್ಭುತವಾದ ಸಾಧನೆಗಳು ಏನು ಅಂತ ಹೇಳಿದ್ರೆ, ಡೆಲ್ಲಿನಲ್ಲಿ ಹೆಂಗೆ ಮೇಂಟೈನ್ ಮಾಡ್ತಾಯಿದ್ರು ಅದೇ ಥರ ಇಲ್ಲಿ ಕ್ಷೇತ್ರದಲ್ಲೂ ಮೇಂಟೈನ್ ಮಾಡ್ತಾಯಿದ್ರು. ಸುದರ್ಶನ್ ಸರ್ ಚುನಾವಣೆಗೆ ನಿಂತ್ಕೊಂಡಿಲ್ವಾ ಸರ್? ನೋಡಿ, ಇಲ್ಲೂ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನೇ ಫಾಲೋ ಮಾಡಿದೆ. ಅವರು MLA ಆಗಿ ಮಿನಿಸ್ಟರ್ ಆದಮೇಲೆ ಮದುವೆ ಆಗಿದ್ರು. ನಾನು ಅದೇ ಥರ ನಾನು MLA ಆದಮೇಲೆ ಏನೋ ಒಂದು ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಕಾರ್ಪೊರೇಷನ್ಗೆ ಹೋಗೋಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಅಸೆಂಬ್ಲಿಗೆ ಹೋಗ್ಬೇಕಂತ ನನ್ನ ಮೈಂಡಲ್ಲಿ ಅಸೆಂಬ್ಲಿಗೆ ಹೋದ್ರೆ ನಮ್ಮ ಕ್ಷೇತ್ರ ರಾಜಾಜಿನಗರ ಕ್ಷೇತ್ರ ಬ್ರಾಹ್ಮಣರಿಗೆ ಸಪೋರ್ಟಿಂಗ್ ಆಗಿರತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ನಾನು ಅಸೆಂಬ್ಲಿಗೆ ಡೈರೆಕ್ಟ್ ಆಗಿ ಹೋಗ್ಬೇಕು ಅನ್ನೋದೊಂದು ನನ್ನ. ಯಾರಿಗೆ ಅವಕಾಶಗಳು ಸಿಕ್ಕಿಲ್ವೋ ಸೊ ಅಂತವ್ರಿಗೆಲ್ಲ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದಷ್ಟು ಅವಕಾಶಗಳು ಸಿಗಬಹುದು ಅಂತ ತಾವು ಹೇಳ್ತೀರಾ? ಖಂಡಿತ ಸಿಗುತ್ತೆ. ಕಾರ್ಯಕರ್ತರ ಬಗ್ಗೆ ವಿಶೇಷವಾದ ಕಾಳಜಿ ಇರುತ್ತೆ. ಈ 7 ಕೋಟಿ ಜನದಲ್ಲಿ ನೀವು 5 ಕೋಟಿ ಜನನ ಕವರ್ ಮಾಡತಕ್ಕಂಥ ನಾಯಕರು ಬೇಕಾ ನಮಗೆ? ಇಲ್ಲ ಬರೀ 224 ಜನ ಗೆದ್ದಿರೋರಿಂದ ಹೋಗ್ಬೇಕಂತ ಬೇಕಾ? ನಿಮಗೇನ್ ಅನ್ಸುತ್ತೆ, ಅವಕಾಶಗಳು ಯಾಕೆ ನಿಮ್ಗೆ ಸಿಕ್ಕಿಲ್ಲ? ಅಥವಾ ನೀವು ಬಿಟ್ರಾ ಅಥವಾ ನಿಮ್ಗೆ ಅವಕಾಶಗಳು ನಾನು ಅವಕಾಶ ಬಿಟ್ಟಿಲ್ಲ, ಅಂದ್ರೆ ಕಿತ್ಕೊಂಡ್ರ ಸರ್ ಅವಕಾಶಗಳನ್ನ? ನಿಮಗ್ ದೊರಕಬೇಕಾಗಿರೋಂತ ಎಲ್ಲ ಒಂದು ಖಂಡಿತ ಮೇಡಮ್. ಕೆಲವರು ಅದನ್ನು ಮಾಡಿದ್ದಾರೆ, ನಮ್ಮನ್ನ ಲೈಮ್ ಲೈಟ್ಗೆ ಬರಕ್ ಬಿಟ್ಟಿಲ್ಲ. ಪ್ರಕಾಶ್ ನಗರ ವಾರ್ಡಲ್ಲಿ 4,500 ಜನ ಹುಡುಗರಿಗೆ ನಾನು ಸ್ವಯಂ ಪ್ರೇರಿತ ನನ್ನ ದುಡ್ಡಿನಲ್ಲಿ ಅವ್ರಿಗೆಲ್ಲ ಇನ್ಶೂರೆನ್ಸ್ ಮಾಡಿಸಿ OPDನಲ್ಲಿ 10,000 ರೂಪಾಯಿವರೆಗೂ ಟ್ರೀಟ್ಮೆಂಟ್ ಸಿಗ್ಬೇಕು, ಆ ಥರ ಸ್ಕೀಮ್ಸ್ ಎಲ್ಲ ಮಾಡಿದೆ. ಸುದರ್ಶನ್ ಸರ್ಗೆ ಈಗ ಏನಾದರೂ ಅಸೆಂಬ್ಲಿ ಟಿಕೆಟ್ ಸಿಕ್ಕಿದಾಗ ನೀವು ಚುನಾವಣೆಗೆ ನಿಂತ್ಕೊಳ್ತೀರಾ, ಹೇಗೆ? ಖಂಡಿತ ನಿಲ್ತೀನಿ. ಯಾಕೆಂತೇಳಿ ನಾನು ಸಂಪೂರ್ಣವಾಗಿ ಅವ್ರನ್ನೇ ನಂಬಿರೋನು. ಅವ್ರೇನು ಹೇಳಿದ್ರೆ ಅದನ್ನೇ ಮಾಡೋದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುಮನ್ TV ಕನ್ನಡ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ನ ಕಟ್ಟಾಳು ನಿಷ್ಠಾವಂತ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಬಹಳಷ್ಟು ಒಂದು ಚಿಕ್ಕ ವಯಸ್ಸಿನಿಂದಲೇ ಕಾಂಗ್ರೆಸ್ ಪಕ್ಷವನ್ನ ಬಹಳಷ್ಟು
ತೊಡಗಿಸಿಕೊಂಡು ಸಾಕಷ್ಟು ಒಂದು ಕೆಲಸ ಕಾರ್ಯವನ್ನ ಮಾಡಿರ್ತಕ್ಕಂಥ, ಹಾಗೆಯೇ DK ಶಿವಕುಮಾರ್ ಅವರ ಬೆಂಬಲಿಗರು ಆಗಿರ್ತಕ್ಕಂಥ ಶ್ರೀ ಎಸ್ ಸುದರ್ಶನ್ ಸರ್ ಅವರು. ಬನ್ನಿ ಅವರ ಮನದಾಳದ ಮಾತುಗಳನ್ನ ಕೇಳೋಣ. ಅವರು ಪಕ್ಷದ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳ್ತಾರೆ, ಜೊತೆಗೆ ಪಕ್ಷದಲ್ಲಿ ಏನೆಲ್ಲ ಮಾಡಬೇಕು, ಅವರು ಯಾವ ರೀತಿ ಒಂದು ಅವಕಾಶಗಳಿಗೆ ಕಾಯ್ತಿದ್ದಾರೆ, ಎಲ್ಲಾ ವಿಚಾರಗಳನ್ನ ಸಮಗ್ರವಾಗಿ ಚರ್ಚೆ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಆರಾಮಿದ್ದೀನಿ ಮೇಡಮ್, ದೇವ್ರ ದಯೆ, ನಮ್ಮ ಗುರುಗಳ ಆಶೀರ್ವಾದ. ಸರ್, ಇತ್ತೀಚೆಗೆ DK ಶಿವಕುಮಾರ್ ಸರ್ ಅವ್ರ ಜೊತೆ ಬಹಳಷ್ಟೊಂದು ಕಾಣಿಸ್ಕೊಳ್ತಾ ಇದ್ದೀರಿ. ವಿಶೇಷವಾಗಿ ಅವರ ಬರ್ತ್ಡೇ ದಿನ ಬಹಳಷ್ಟು ಒಂದು ಎಲ್ಲರಿಗೂ ಬಹಳಷ್ಟು ಇಷ್ಟ ಆಗುವಂಥ ಒಂದು ಕಾರ್ಯಕ್ರಮವನ್ನು ಸಹ ನೀವು ಮಾಡ್ತೀವಿ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಮೇಡಮ್, ನನಗೆ ಬುದ್ಧಿ ಬಂದಾಗಿಂದನೂ ನಾನು ಆಂಜನೇಯನ ಪರಮ ಭಕ್ತ. ದೇವರಲ್ಲಿ ಆಂಜನೇಯ. ನಾನು ರಾಜಕೀಯಕ್ಕೆ 1997 ಜನವರಿ 1ಗೆ ನಾನು NSYಗೆ ಆನೇಕಲ್ ತಾಲೂಕು ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿದರು. ಆಗಿನ ಅಧ್ಯಕ್ಷರಾಗಿದ್ದಂತಹ ಜೋಸೆಫ್ ಸ್ಟಾಲಿನ್ರವರು ಮತ್ತು ಅಖಿಲ ಭಾರತ ಯುವಕಾಂಗೈ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂತಹ ಸಲೀಂ ಅಹಮದ್ರವರು. ಆಗ ಬಹುಶಃ DK ಶಿವಕುಮಾರ್ ಅವ್ರದ್ದು 2ನೇ ಚುನಾವಣೆ. ಅವಾಗಲಿಂದನೂ ನಾನು DK ಶಿವಕುಮಾರ್ ಅವರ ಅನುಯಾಯಿ. ಯಾಕೆ ಅಂತ ಹೇಳಿದ್ರೆ, ಕೆಲವರೆಲ್ಲ ಅವರು ನಾಯಕರಾದಮೇಲೆ, ಅವರು ಒಂದು ಹಂತಕ್ಕೆ ಬಂದ ಮೇಲೆ ಅವ್ರ ಹತ್ರ ಏನೋ ಕೆಲಸ ಕಾರ್ಯಗಳು ಮಾಡಿಸ್ಕೊಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ಹಿಂದೆ ಓಡಾಡ್ತಾರೆ. ಆದರೆ ನಾನು ಆ ಥರ ಓದೋನಲ್ಲ. ಅವರ ನೇರ ನುಡಿ, ಅವರ ದಿಟ್ಟತನ, ಆಮೇಲೆ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಇವರಿಂದ ಪ್ರೇರೇಪಿತನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದು. ಅದಕ್ಕೆ ಮುಂಚೆ ನಾನು ಕಾಲೇಜ್ ಚುನಾವಣೆಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದವನು. ನನ್ನ ಜೊತೆಯಲ್ಲಿದ್ದಂತಹ ಯುವಕರು ಮತ್ತು ನನ್ನ ಒಂದು ಸಂಘಟಿತ ಇದನ್ನು ನೋಡಿ ನನ್ನ NSYಗೆ ಕರ್ಕೊಂಡ್ರು ಅವರು. ಸರ್, ನೀವು ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ ಅನ್ಕೊಂಡ್ರಿ? ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಮೇಡಮ್, ನಾನು ಹುಟ್ಟಿದ್ದು ಬನಹಳ್ಳಿ ಅಂತೇಳಿ, ಇವಾಗ ಸೂರ್ಯನಗರ ಅಂತ ಏನಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ, ಚಂದಾಪುರ ಹತ್ರ, ಆ ಊರಲ್ಲಿ. ನಾವು ಹಳ್ಳಿಗಾಡಿನಲ್ಲಿ ಬೆಳೆದಂಥ ಜನ. ನಮಗೆ ಜನಗಳು ಅಂತ ಹೇಳಿದ್ರೆ, ನಾವು ನಮ್ಮೂರಲ್ಲಿ ಇವಾಗ ಸಿಟಿ ಆಗಿಬಿಟ್ಟಿದೆ ಬಿಡಿ ಅದು. ಅವಾಗ ನಮ್ಮ ಇಡೀ ಊರಲ್ಲಿ 2800 ಮನೆಗಳಿತ್ತು ಚಂದಾಪುರದಲ್ಲಿ. ಆ 2800 ಮನೆಗಳಲ್ಲಿ ಅಂದರೆ ನಮ್ಮ ಬ್ರಾಹ್ಮಣರು ಒಂದು 7-8 ಮನೆಗಳಿತ್ತು ಅಷ್ಟೇ. ಇನ್ನು ಮಿಕ್ದವರೆಲ್ಲ ಬೇರೆಯವರನ್ನೇ. ನಾನು ಪ್ರತಿ ಭಾನುವಾರನೂ ಪ್ರತಿಯೊಂದು ಮನೆಗಳಿಗೂ ಹೋಗಿ ಅವ್ರನ್ನ ಮಾತಾಡಿಸಿ ಬರ್ತಾಯಿದ್ದೆ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್. ನಮಗೆ ಯಾವುದೇ ಜಾತಿ ಭೇದ ಆಗಲಿ, ಅದಾಗಲಿ ಇದಾಗಲಿ ಏನೂ ಇರ್ತಾ ಇರಲಿಲ್ಲ. ಇವನ್ ದೇವಸ್ಥಾನಕ್ಕೆ ಬಂದರೂ ಅಷ್ಟೇ, ನಮ್ಮದೊಂದು ಆಂಜನೇಯನ ದೇವಸ್ಥಾನ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮಗೆ 125 ಎಕರೆ ಜಮೀನನ್ನು ಕೊಟ್ಟಿದ್ರು ದೇವಸ್ಥಾನಕ್ಕೆ ದತ್ತಿಯಾಗಿ. ಹಾಗಾಗಿ 14 ದೇವಸ್ಥಾನದ ಪೂಜಾ ಕೈಂಕರ್ಯಗಳನ್ನ ನಮ್ಮ ಫ್ಯಾಮಿಲಿಯವ್ರು ಮಾಡ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಜನಸಂಪರ್ಕ, ಜನಗಳ ಒಡನಾಟ ಅವಾಗಲಿಂದನೂ ಇತ್ತು ನಮಗೆ. ಮೊದಲನೇ ಬಾರಿಗೆ ಸನ್ಮಾನ್ಯ DK ಶಿವಕುಮಾರ್ ಅವರು MLA ಚುನಾವಣೆಗೆ ನಿಂತಾಗ ಬರೀ ಊಹಾಪೋಹಗಳು ಕೇಳ್ತಾ ಇದ್ವಿ ನಾವು. ನಾನು ಅವ್ರನ್ನ ನೋಡಿರಲಿಲ್ಲ ಆಗ. ಎಲ್ಲರೂ ಹೇಳ್ತಾಯಿದ್ರು, ಯಾರೋ DK ಶಿವಕುಮಾರ್ ಅಂತೆ, ಇನ್ನೂ ಯುವಕರಂತೆ, ಅವರು MLA ಆಗ್ತಾಯಿದ್ದಾರೆ, MLA ಚುನಾವಣೆಗೆ ನಿಂತಿದ್ದಾರಂತೆ, ಹಂಗಂತೆ ಹಿಂಗಂತೆ. ಸರಿ ಅಂತ ನಾನು ಅಷ್ಟೊಂದು ಇದ್ರಾಗ ಗೊತ್ತಿಲ್ಲ ನಮಗೂ, ನಾವು ಅವ್ರನ್ನ ನೋಡಬೇಕು. ಆಮೇಲೆ ಯಾರು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರ ಬಹುಶಃ ಅವ್ರ ಮಾವನ ಏನೋ ಅನಿಸುತ್ತೆ, ಏನು ಸಂಬಂಧ ಅಂತ ಹೇಳಿದ್ರೆ KG ತಿಮ್ಮೇಗೌಡರು ಅಂತೇಳಿ ಬೆಂಗಳೂರಲ್ಲಿ ಫಸ್ಟ್ MP ಅವರು. ಅವರು ಒಂದು ಸತಿ ಅಲ್ಲಿ ಇದಕ್ಕೆ ಬಂದಿದ್ರು ಚುನಾವಣಾ ಪ್ರಚಾರಕ್ಕೆ. ಆವಾಗ ಹಿರಿಯ ನಾಯಕರು, ನಾವಿನ್ನ ಸಣ್ಣವರು, ದೇವರಾಜ ಅರಸರವರು, ಇವರೆಲ್ಲ ಬಂದಿದ್ರು. ಇಂದಿರಾ ಗಾಂಧಿ ಅವ್ರು ಬರ್ತಾರಂತೆ ಹೆಲಿಕಾಪ್ಟರ್ ಅಂದರೆ ಅವಾಗ ಅತ್ಯದ್ಭುತ. ಇವಾಗಂದರೆ ನಿಮಿಷಕ್ಕೆ ಒಂದೊಂದು ಓಡಾಡ್ತಾ ಇರುತ್ತೆ. ಅವಾಗ ತುಂಬ ಅತ್ಯದ್ಭುತವಾದಂಥ ಇದದು. ಯಾವುದೋ ಇದರಲ್ಲಿ ಬರ್ತಾರಂತೆ, ಫುಲ್ಲು 1000 ಜನ ಸೇರಿದ್ದಾರೆ. ಅಲ್ಲಿ ಬಂದರು, ಇವ್ರನ್ನ ನೋಡಿದ್ವಿ. ಆಮೇಲೆ ಅದರ ನಂತರ ರಾಜೀವ್ ಗಾಂಧಿ ಅವ್ರು ಬಂದಾಗ DK ಶಿವಕುಮಾರ್ ಅವ್ರನ್ನ ರಾಜೀವ್ ಗಾಂಧಿ ಅವರು ಕಾರಲ್ಲಿ ಕೂಡಿಸ್ಕೊಂಡು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಗೆ ಗೊತ್ತೇ ಏನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು, ಅವ್ರು ಇನ್ನೂ MLA ಆಗಿಲ್ವಲ್ಲ, ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಇವ್ರನ್ನ, ಎಲ್ಲ MLAನ ಏನಿದು, ನಮ್ಗೆ ಕನ್ಫ್ಯೂಷನ್. ಯಾಕಂದರೆ ಇನ್ನೂ ಸ್ಕೂಲು ಅವಾಗ ತಾನೇ ಕಾಲೇಜಿನ ಇದಕ್ಕೆ ಬಂದಿದ್ದು, ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ರಾಜಕೀಯದ ಬಗ್ಗೆ. ಇದನ್ನೆಲ್ಲ ನೋಡಿ ನಾವು ಅವ್ರ ಥರನೇ ಆಗಬೇಕು. ಅವ್ರು ಎಲ್ಲಿ ಬಂದ್ರೇನೂ DK ಶಿವಕುಮಾರ್ ಸಾಹೇಬರು ಎಲ್ಲಿ ಬಂದ್ರೇನೂ ಅವ್ರ ಹಿಂದೆ 1000 ಜನ ಇರ್ತಾಯಿದ್ರು. ಇದೇನು ಇಷ್ಟೊಂದು ಜನ ಇರ್ತಾರಲ್ಲ ಇವ್ರ ಹಿಂದೆ,
ಏನಕ್ಕೆ ಅಂತ ನಾನು ಯಾರನ್ನ ಕೇಳಿದಾಗ ಹಿರಿಯರನ್ನೊಬ್ಬರನ್ನ ಅವ್ರು ಹೇಳಿದ್ರೆ, ಇಲ್ಲಪ್ಪ ನೋಡು ಈ ಥರ ಇವೇನಾನ ಒಂದು ಡಿಸಿಷನ್ ತೊಗೊಬೇಕು, ಸರ್ಕಾರದಲ್ಲಿ ಏನಾನ ಒಂದು ಕೆಲಸಗಳಾಗಬೇಕು. ಅವಾಗ ನಮಗೆ ಗೊತ್ತಿದ್ದಿದ್ದ ಕೆಲಸ ಏನಂದರೆ, ನಮ್ಮೂರಿಗೆ ರೋಡ್ ಇಲ್ಲ, ಈ ರೋಡ್ ಮಾಡ್ತಾರೆ ಅವರು. ಮಾಡ್ತಾರಪ್ಪ ಅಂಥದ್ದೆಲ್ಲ ಮಾಡಬೇಕಂದ್ರೆ ಇದೆಲ್ಲ ಚುನಾವಣೆಯಲ್ಲಿ ಅದರಲ್ಲಿ ಇದ್ರಲ್ಲಿ ಗೆದ್ದು MLA ಆಗಿ ನಂತ ಮಂತ್ರಿಗಳಾಗಿ ಈ ಥರ ಎಲ್ಲ ಆದಾಗ ಅವ್ರಿಗೆ ಒಂದು ಇದಿರುತ್ತೆ. ಆಮೇಲೆ ನಾನು ಇನ್ನೂ ಸಣ್ಣ ಹುಡುಗ ಆದ್ರೇನು ಆವಾಗಲೇ ನಮ್ಮ ದೊಡ್ಡಪ್ಪ ಅವ್ರಿಗೆ ಇವರಿಗೆಲ್ಲ ಹೇಳಿದೆ ನಾನು, ಇವರೊಂದು ದಿವಸ ಮುಖ್ಯಮಂತ್ರಿ ಆಗ್ತಾರೆ ಅಂದೆ. ಏನು ಜ್ಯೋತಿಷ್ಯ ಹೇಳ್ತಾ ಇದೆಯಾ ನಾನು ಇನ್ನೂ ನಡೆಯೋ ಸುಮ್ಮನೆ ಅಂದರು ಸಣ್ಣ ಹುಡುಗ. ನಾನು ಹೇಳಿದೆ, ನಾನು ಜ್ಯೋತಿಷ್ಯ ಹೇಳ್ತಾ ಇಲ್ಲ, ಅವ್ರು ನಡ್ಕೊತಾ ಇರೋ ರೀತಿ, ಅವರಿಂದ ಜನ ಹೋಗ್ತಾ ಇರೋ ರೀತಿ ನೋಡಿ ನನಗೆ ಹಂಗೆ ಅನ್ನಿಸ್ತಾ ಇದೆ, ನಾನು ರಾಜಕೀಯಕ್ಕೆ ಸೇರ್ಕೊತೀನಿ. ಆಯ್ತು ಸೇರ್ಕೊಳ್ಳಪ್ಪ, ಯಾರು ಬೇಡ ಅಂದರು, ಹೋಗು ಸೇರ್ಕೊ ಹೋಗು ಸರಿ ಅಂತ. ಅವಾಗ ಬಂದು ನಾನು NSY ಇವರು ಜೋಸೆಫ್ ಸ್ಟಾಲಿನ್ ಅವ್ರಿಗೆ ಹೇಳಿ ಅವರು ನನ್ನ ಸಲೀಂ ಅಹಮದ್ ಅವ್ರ ಹತ್ರ ಕರ್ಕೊಂಡೋದ್ರು, ನನ್ನ ಸೇರಿಸಿದ್ರು ಇದಕ್ಕೆ. ಸರ್, ಆವತ್ತಿನ ದಿನದಲ್ಲಿ ಮನೆಗಳಲ್ಲಿ ರಾಜಕೀಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಬೇಡ ಅನ್ನೋರೇ ಜಾಸ್ತಿ ಇರ್ತಾ ಇದ್ರಲ್ವಾ ಸರ್? ಮೇಡಮ್, ನಂದು ಏನು ಡಿಫ್ರೆಂಟ್ ಆಗಿತ್ತು ನಮ್ಮ ಫ್ಯಾಮಿಲಿನಲ್ಲಿ ಅಂತ ಹೇಳಿದ್ರೆ, ನಾನು ದೇವಸ್ಥಾನ ಅಂದರೆ ಹೇಳಿದ, ನಾನು ಸ್ಕೂಲಿಗೆಲ್ಲ ಬಿಟ್ಬಿಟ್ಟು ಬರೀ ದೇವಸ್ಥಾನದಲ್ಲೇ ಇದ್ಬಿಡ್ತಾ ಇದ್ದೆ ಪೂಜೆ ಅಂತ ಹೇಳಿದ್ರೆ. ಯಾಕೆಂದರೆ ಜನ ಜಾಸ್ತಿ ಬರ್ತಾರಲ್ಲ, ಮೇಂಟೈನ್ ಮಾಡೋಕೆ ಹುಡುಗರು ಬೇಕು. ನಮ್ಮ ಮನೆಯವ್ರೂ ಏನು ಅಷ್ಟೊಂದು ಅದ್ರ ಬಗ್ಗೆ ಸ್ಕೂಲ್ಗೆ ಹೋದ್ನ ಕಾಲೇಜ್ಗೆ ಹೋದ್ನ ಇದು ಮಾಡ್ದ ಅಂತ ಕೇಳ್ತಾ ಇರಲಿಲ್ಲ. ಯಾರಿಲ್ಲ ಅಲ್ಲಿ ದೇವಸ್ಥಾನ ಹತ್ರ ನೋಡ್ಕೊಬೇಕು, ಅಲ್ಲಿ ಇದ್ಬಿಡು. ಅವಾಗಲೇನೇ 2,000-3,000 ಜನ ಬರ್ತಿದ್ರು ಶನಿವಾರ ಅಂತ ಹೇಳಿದ್ರೆ ಆಂಜನೇಯ ದೇವಸ್ಥಾನದಲ್ಲಿ. ಇವಾಗಲೂ ಇದೆ. ಇವಾಗ ಹನುಮ ಜಯಂತಿ ಮಾಡಿದ್ರೆ ಒಂದು 25,000-30,000 ಜನ ಬರ್ತಾರೆ. ಈಗ ಹಿಂದಿನ ಬಾರಿ DCM ಆಗೋಕ್ಕಿಂತ ಮುಂಚೆ ಸಾಹೇಬರು ಮಿನಿಸ್ಟರ್ ಆಗಿದ್ದಾಗ ನಮಗೆ ನಮ್ಮ ದೇವಸ್ಥಾನಕ್ಕೆ ತುಂಬ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಅಂದರೆ ಅದನ್ನು ಅವ್ರು ಎಲ್ಲೂ ಒಂದು ಸತಿ ನಾನು ಚುನಾವಣೆ ಇದರಲ್ಲಿ ಹೇಳ್ತೀನಿ ಅಂದಿದ್ದಕ್ಕೆ ದೇವ್ರಿಗೆ ಮಾಡಿದ್ದನ್ನೆಲ್ಲ ಹಂಗೆ ಬಾಯ್ಬಿಟ್ಟು ಹೇಳ್ಬಾರ್ದು ಅಂತೇಳಿ. ಹಾಗಾಗಿ ಹಂಗೆ ಅವತ್ತಿಂದ ಬಂದೆ. ಬಟ್ NSYನ ಕರ್ಕೊಂಡು ತಾಲೂಕು ಅಧ್ಯಕ್ಷರು ಮಾಡಿದ್ದು ಇವರಾದ್ರೇನು ನಾನು ಅವತ್ತಿಂದ ಇದ್ದಿದ್ದು ಇವರಿಂದನೇ. ಯಾಕೆಂದರೆ ಇವ್ರ ಮೇಲೆ ಅಭಿಮಾನ, ಇವರಿಂದನೇ ಇರಬೇಕು ಅನ್ನೋದೊಂದು ನನ್ನ ಮೈಂಡ್ಗೆ ಫಿಕ್ಸ್ ಆಗಿತ್ತು. ಆಮೇಲೆ ಅವರು ರಿಲೇಟಿವ್ ಒಬ್ಬರಿದ್ದರು, ನಾಗರಾಜ್ ಅಂತೇಳಿ, ಅವರು ACP ಆಗಿದ್ರು ಅವಾಗ ಉಪ್ಪರಪೇಟೆ ಇದರಲ್ಲಿ. ಆಮೇಲೆ ರಂಗಣ್ಣ ಅಂತೇಳಿ ಒಬ್ಬರಿದ್ರು, ಅವರಿಬ್ಬರನ್ನೂ ಹೋಗಿ ಕೇಳಿದೆ, ಸರ್ ಈ ಥರ ನಾನು ಶಿವಕುಮಾರ್ ಅವ್ರ ಜೊತೆನಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಏನು ಮಾಡೋದು? ಆಯ್ತು ಸ್ವಾಮಿ, ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣಂತೆ ಅಂತ ಅಲ್ಲಿ ಸಾತ್ನೂರು ಕಾನ್ಸ್ಟಿಟ್ಯೂನ್ಸಿಗೆ ಕರ್ಕೊಂಡೋದ್ರು. ಅಲ್ಲೂ ನೋಡಿ ನನಗೆ ಕಣ್ಣಲ್ಲಿ ಒಂಥರ ನೀರೇ ತುಂಬ್ಕೊಂಡಂಗೆ ಆಯಿತು. ಯಾಕಂತ ಹೇಳಿದ್ರೆ ಇವ್ರು ಎಲ್ಲ MLA ಕ್ಯಾಂಡಿಡೇಟ್ಗಳ ಹಿಂದೆ 10-20 ಜನ ಇದ್ದರೆ ಇವರಿಂದ 1,000 ಜನ ಹೋಗ್ತಾ ಇದ್ದಾರೆ ಓಟ್ ಕೇಳೋಕ್ಕೆ. ನಾನೇ ಇವ್ರು ಇವಾಗಲೇ ಗೆದ್ಬಿಟ್ಟಿರಂಗಿದೆ, ಇವ್ರೇನು ಪ್ರಚಾರನೇ ಮಾಡೋದು ಬೇಕಾಗಿಲ್ಲ ಅನ್ಸುತ್ತಲ್ಲ ಅಂದೆ ನಾನು. ಇಲ್ಲ, ಅವರು ಮೊದಲಿಂದನೂ ಹಂಗೆ ಜನಸಂಪರ್ಕದಲ್ಲೇ ಬೆಳೆದಿರೋರು. ಆಮೇಲೆ ಯಾವುದೇ ಚಲನಚಿತ್ರಗಳು ನೋಡಿದ್ರೇನು ನಮಗೆ ಜನ ಜಾಸ್ತಿ ಇರೋದು ನೋಡಿದ್ರೆ ನಮಗೆ ಒಂಥರ ರೋಮಾಂಚನ ಆಗ್ತಿತ್ತು. ಅದೇನಕ್ಕೆ ಆ ಥರ ಆಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಐ ಹ್ಯಾಡ್ ಅನ್ ಇಂಟ್ಯೂಷನ್ ದಟ್ ಯು ಶುಡ್ ಫಾಲೋ ಹಿಮ್ ಅಂತ. ಸರ್, ಈಗ ಅವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರ ನಾಯಕತ್ವದಲ್ಲಿ ನಡೀತಾ ಇದೆ. ಸೊ ಇವಾಗ ಏನು ಅನ್ಸುತ್ತೆ ಸರ್ ತಮಗೆ, ಈ ನಾಯಕತ್ವದಲ್ಲಿ ನಮ್ಮ ರಾಜ್ಯಕ್ಕೆ ಏನೆಲ್ಲ ಒಳಿತಾಗ್ಬೋದು, ಯಾವ ರೀತಿ ಇದನ್ನು ತಗೋತೀರಿ ಸರ್ ನೀವು? ಮೇಡಮ್, ಏನಂತ ಹೇಳಿದ್ರೆ, ಇವಾಗ ಅವರು ಮುಖ್ಯಮಂತ್ರಿ ಆಗಿದ್ದೇನೆ ಒಂದು ದೈವಾಶೀರ್ವಾದ ಅಂತ ಹೇಳಿ ನಾನು ಬಲವಾಗಿ ನಂಬಿರ್ತಕ್ಕಂಥವ್ನು. ಇವನ್ ಅವರು ಸುಮಾರು ಕಡೆ ಹೇಳ್ತಾ ಇರ್ತಾರೆ, ಬಟ್ ನಾನು ಅವ್ರ ಮಾತನ್ನ ಇಮಿಟೇಟ್ ಮಾಡ್ತಿಲ್ಲ. ನನಗನ್ಸಿದ್ದು, ಈಗ ನಾನು ನೊಣವಿನಕೆರೆ ಸ್ವಾಮೀಜಿಗಳನ್ನ ರೆಗ್ಯುಲರಾಗಿ ಭೇಟಿ ಆಗ್ತಾ ಇರ್ತೀನಿ, ಆಶೀರ್ವಾದ ತೊಗೊತಾ ಇರ್ತೀನಿ. ಅವರು ವೀರ ಗಂಗಾಧರ ಜಯನವ್ರನ್ನ ಎಷ್ಟರ ಮಟ್ಟಿಗೆ ನಂಬಿದ್ದಾರೆ, ಅವರು ಒಂದು ಆಶೀರ್ವಾದನೇ ಇವತ್ತಿನ ದಿವಸ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮೂಲವಾದ ಕಾರಣ ಅಂಥೇಳಿ ನನ್ನ ಒಂದು ದೃಢವಾದ ನಂಬಿಕೆ. ಒಂದು ಕಡೆ ದೈವ ಭಕ್ತಿ, ಇನ್ನೊಂದು ಕಡೆ ಜನಗಳನ್ನು ಸಂಘಟನೆ ಮಾಡತಕ್ಕಂಥದ್ದು. ಇನ್ನೊಂದು ಕಡೆ ನೆನ್ನೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಮಂತ್ರಿಮಂಡಲ ವಿಸ್ತರಣೆ ಆದಾಗ ಕೆಲವರು ಅಸಮಾಧಾನಿತರೆಲ್ಲ ಗಲಾಟೆ ಮಾಡ್ತಾ ಇರೋದು ಅದು ಇದನ್ನೆಲ್ಲ ನೋಡಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ನೋಡಿ, ಅಸಮಾಧಾನಿತರು ಎಲ್ಲದರಲ್ಲೂ ಇರ್ತಾರೆ, ಆಯಿತು ಯಾರಿಗೋ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಅವರು ರಾಜೀನಾಮೆ ಕೊಡ್ತೀನಿ ಅದು ಇದು ಅಂತಾರೆ. ಅದು ಅವರು ಸ್ವಯಂ ಇದಕ್ಕೆ ಬಿಟ್ಟಿದ್ದು. ಬಟ್ ನಾವು ಮೊದಲನೇ ಪ್ರಾಮುಖ್ಯತೆ ಕಾರ್ಯಕರ್ತರಿಗೆ, ಈಗ ನಿಗಮ ಮಂಡಳಿ ಮಾಡಲಿ ಅಥವಾ ಮುಂದೆ ಯಾವುದೇ ಸರ್ಕಾರದ ಇದರಲ್ಲಿ ಮೊದಲನೇ ಪ್ರಾಮುಖ್ಯತೆ ಕೊಡತಕ್ಕಂಥದ್ದು ಕಾರ್ಯಕರ್ತರಿಗೆ ಅಂತ ಹೇಳಿದ್ರು. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಇರ್ಬೋದು, ಬೇರೆ ಪಕ್ಷಗಳಿರ್ಬೋದು, ಯಾವುದೇ ಪಕ್ಷದಲ್ಲಿ ಕಾರ್ಯಕರ್ತರ ಒಂದು ಒಡನಾಟ, ಕಾರ್ಯಕರ್ತರ ಬೆಳವಣಿಗೆನೇ ಆ ಪಕ್ಷಕ್ಕೆ ಪಿಲ್ಲರ್ಸ್ ಅಂತ ಹೇಳಿ ಹೇಳ್ಬೋದು. ಇವಾಗ ನೋಡಿ, ಇವಾಗ BJP ಅಸ್ತಿತ್ವದಲ್ಲೇ ಇರಲಿಲ್ಲ ಅಂತ ಇದರಲ್ಲಿ ಅವ್ರು ಯಾರ್ಯಾರೋ ಹೊಸ ಮುಖಗಳು ಕ್ಯಾಂಡಿಡೇಟ್ಗಳೇ ಸಿಗ್ತಾ ಇರಲಿಲ್ಲ.
ಇವಾಗ ನಮಗೂ ಎಷ್ಟೋ ಸತಿ ಕೇಳಿದ್ರು, ನಿಮಗೆ BJPಯಿಂದ ಟಿಕೆಟ್ ಕೊಡ್ತೀವಿ, ಕಂಟೆಸ್ಟ್ ಮಾಡಂಗಿದ್ರೆ ಮಾಡಿ. ನಾವು ಬೈ ಬ್ಲಡ್ಡೇ ಕಾಂಗ್ರೆಸ್ಸು. ನೀವು ಟಿಕೆಟ್ ಕೊಡೋದಲ್ಲ, ಕರ್ಕೊಂಡೋಗಿ ನಮ್ಗೆ MP ಟಿಕೆಟ್ ಕೊಟ್ಟರು ನಾವು ನಿಮ್ಮ ಹಿಂದೆ ಬರೋಂಥವ್ರಲ್ಲ. ನಾವು ಓಟು ಕೇಳಲ್ಲ, ನಾವು ಯಾವುದೇ ಕಾರಣಕ್ಕೂ ಬರೋದು ಇಲ್ಲ. ಅಂತಹ ಗ್ರಾಸ್ ರೂಟ್ ವರ್ಕರ್ಸ್ನ ರೆಕಗ್ನೈಸ್ ಮಾಡಿ ಅವರಿಗೆ ಒಂದು ಸ್ಥಾನ ಕಲ್ಪಿಸೋದಾಗಲಿ, ಅಥವಾ ಜನಗಳನ್ನು ಮಾನಸಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಸದೃಢವಾಗಿ ಮಾಡತಕ್ಕಂಥದ್ದಾಗಲಿ, ಅಂತಹ ಶಕ್ತಿ ಇರತಕ್ಕಂಥ ನಾಯಕರು DK ಶಿವಕುಮಾರ್ ಅವರು ಅಂತ ನನ್ನ ಒಂದು ಅನಿಸಿಕೆ. ಅಂದ್ರೆ ಈ ಹಿಂದೆ ಯಾರಿಗೆ ಅವಕಾಶಗಳು ಸಿಕ್ಕಿಲ್ವೋ, ಸೊ ಅಂಥವ್ರಿಗೆಲ್ಲ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದಷ್ಟು ಅವಕಾಶಗಳು ಸಿಗಬಹುದು ಅಂತ ತಾವು ಹೇಳ್ತೀರಾ, ಹೇಗೆ ಸರ್? ಖಂಡಿತ ಸಿಗುತ್ತೆ ಮೇಡಮ್. ಯಾಕೆಂತ ಹೇಳಿದ್ರೆ, ನಾವು ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಾಗ ಒಬ್ಬರು ರಾಮಚಂದ್ರಪ್ಪ ಅಂತ ಹೇಳಿದರು. ನಾನು ಅಲ್ಲಿ ಹುಟ್ಟಿ ಆನೇಕಲ್ ತಾಲೂಕಲ್ಲಿ ಹುಟ್ಟು ಬೆಳೆದ್ರೇನು ನಂತರದ ದಿನಗಳೆಲ್ಲ ನನ್ನ ರಾಜನಗರ ಕ್ಷೇತ್ರದಲ್ಲೇ ಇದ್ದಿದ್ದು. ರಾಮಚಂದ್ರಪ್ಪ ಅಂತೇಳಿ ಅವರಿಗೆ 82-83 ವರ್ಷ ಆಗಿತ್ತು. ಅವ್ರು ಹೇಳ್ತಾ ಇದ್ರು, ನಾನೊಂದು 50 ವರ್ಷದಿಂದ ದುಡ್ದಿದ್ದೀನಪ್ಪ ಕಾಂಗ್ರೆಸ್ ಪಕ್ಷಕ್ಕೆ, ನನಗೇನೂ ಆಗಿಲ್ಲ. ಒಂದು ಕಾರ್ಪೊರೇಷನ್ ಚುನಾವಣೆ ಬಂತು, BBMP. ಆ BBMP ಚುನಾವಣೆಯಲ್ಲಿ ನಾವು ಲಿಫ್ಟ್ ಕಾಯ್ಕೊಂಡು ನಿಂತಿದ್ರೆ 4ನೇ ಫ್ಲೋರ್ 5ನೇ ಫ್ಲೋರ್ಗೆ ಹೋಗೋಕ್ಕೆ ಅಪಾರ್ಟ್ಮೆಂಟ್ಸ್ಗಳ ಹತ್ರ, ಅವರು ರಾಮಚಂದ್ರಪ್ಪನವರು ಅವರೇ ಹತ್ತು ಬಿಡೋರು ಮೆಟ್ಲಲ್ಲಿ ಹತ್ತಿ ಓಟ್ ಕೇಳೋರು. ನನ್ಗೆ ಅವಾಗ ನೋಡಿ, ನಾನು ಏನಪ್ಪ ಇದು, ಇವ್ರು ಇಷ್ಟು ವರ್ಷದಿಂದ ಕೆಲಸ ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಇವ್ರನ್ನ ಏನು ರೆಕಗ್ನಿಷನ್ ಇಲ್ವಲ್ಲ ಇವ್ರಿಗೆ ಅಂದ್ಬಿಟ್ಟು ನಾನು ಅವ್ರ ನಾಯಕರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಒಬ್ರ ಹತ್ರ ಹೋಗಿ ಹೇಳಿದೆ, ಸರ್ ಈ ಥರ ನನಗೇನು ಬೇಡ, ಇವ್ರಿಗೆ ದಯವಿಟ್ಟು ಏನಾದರೂ ಮಾಡಬೇಕು, ಯಾಕೆಂದರೆ ಅಟ್ಲೀಸ್ಟ್ ಅವರು ಕೊನೆಗಾಲದಲ್ಲಾದರೂ ನನ್ನ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸ್ತು ಏನಾಯಿತು ಅಂತ ಅವ್ರಿಗೊಂದು ಸಮಾಧಾನ ಇರುತ್ತೆ. ದುರದೃಷ್ಟ ಅಂತ ಹೇಳಿದ್ರೆ, ಲೆಟ್ರ್ ತೊಗೊಂಡು ಅವ್ರ ಮಗಂಗೆ ಫೋನ್ ಮಾಡಿದೆ, ನೋಡಪ್ಪ ಈ ಥರ ಇಂಥ ಸಾಹೇಬ್ರು ಲೆಟ್ರ್ ಕೊಟ್ಟಿದ್ದಾರೆ ನಿಮ್ಮ ತಂದೆಗೆ ಡೈರೆಕ್ಟರ್ ಮಾಡೋಕ್ಕೆ ಅಂತೇಳಿ. ನಾನು ಆ ಲೆಟ್ರನ್ನ ತೊಗೊಂಬಂದು ಎಲ್ಲಿ ಕೊಡಲಿ, ನಿಮ್ಮ ಮನೆ ಹತ್ರ ಕೊಡಲ, ಎಲ್ಲಿ ಕೊಡಲಿ? ಹುಡುಗ ಅಂದ, ನಿನ್ನು ತುಂಬ ನಿಧಾನ ಮಾಡ್ತಿದ್ದೀರಾ, ನಮ್ಮ ತಂದೆ ICUನಲ್ಲಿದ್ದಾರೆ, ಅವ್ರೇನ ಬಂದರೆ ನೀನು ಲೆಟ್ರ್ ತಂದ್ಕೊಡೋದಂತೂ ತಂದ್ಕೊಡು, ಅವ್ರು ಬಂದರೆ ಸಂತೋಷ ಆಗ್ತಿಲ್ಲ ಅಂದರೆ ಹಾಸ್ಪಿಟ್ಲಲ್ಲೇ ಕೊಡ್ತೀನಿ, ಏನು ಮಾಡೋದು? ಎಷ್ಟೋ ಜನ ಗ್ರಾಸ್ ರೂಟ್ ವರ್ಕರ್ಸ್ಗೆ ಈ ಥರ ಒಂದು ಪರಿಸ್ಥಿತಿ ಎಲ್ಲ ಪಕ್ಷಗಳಲ್ಲೂ ನಿರ್ಮಾಣ ಆಗಿರುತ್ತೆ. ಯಾಕಂದ್ರೆ ಕೆಲವೊಬ್ರು ಕೇಳಲ್ಲ, ಕೆಲವೊಬ್ಬರು ಅದನ್ನು ಫಾಲೋ ಮಾಡಿಲ್ಲ, ಕೆಲವೊಬ್ಬರಿಗೆ ಅವ್ರಿಗೆ ಋಣ ಇರಲ್ಲ, ಏನೋ ಒಂದು ಕಾರಣದಿಂದ ತಪ್ಪೋಗಿರುತ್ತೆ. ಸುದರ್ಶನ್ ಸರ್ ಚುನಾವಣೆಗೆ ನಿಂತ್ಕೊಂಡಿಲ್ವಾ ಸರ್? ಮೇಡಮ್, ನಾನು ಚುನಾವಣೆಗೆ ನಿಲ್ಲಿಲ್ಲ. 2 ಸತಿ ನನಗೆ ಅವಕಾಶ ಇತ್ತು. ನಾನೇನಂತ ಹೇಳಿದ್ರೆ, ನೋಡಿ ಇಲ್ಲೂ ನಾನು DK ಶಿವಕುಮಾರ್ ಅವ್ರನ್ನೇ ಫಾಲೋ ಮಾಡಿದೆ ಚುನಾವಣೆಗೆ ನಿಲ್ಲೋ ವಿಚಾರದಲ್ಲಿ. ಅಂದರೆ ಅವರು ಮುನ್ಸಿಪಾಲಿಟಿ ಇದರಲ್ಲೆಲ್ಲ ನಿಂತು ZPನಲ್ಲಿ ಇದರಲ್ಲೆಲ್ಲ ಬಂದಿದ್ದರು. ನಾನು ಒಂದು ಹುಡುಗಿ ನೋಡೋಕ್ಕೆ ಅಂತೇಳಿ, ನನಗೆ ಮದುವೆ ವಯಸ್ಸುವಾಗ ಹುಡುಗಿ ನೋಡೋಕ್ಕೆ ಅಂತೇಳಿ ಮೈಸೂರಿಗೆ ಕರ್ಕೊಂಡೋಗಿ ಗೆಸ್ಟ್ ಹೌಸಲ್ಲಿ ಅವ್ರನ್ನ ಯಾರನ್ನ ಕೇಳಿದೆ, ಇವರು ಸಾಹೇಬರು ಮೈಸೂರಲ್ಲಿ ಮದುವೆ ಆಗೋಕ್ಕೆ ಹುಡುಗಿ ನೋಡೋಕೆ ಹೋಗಿದ್ದಾಗ ಯಾವ ರೂಮಲ್ಲಿ ಇದ್ರು, ಅದೇ ಸರ್ DK ಶಿವಕುಮಾರ್ ಸಾಹೇಬರು ಇದೇ ರೂಮಲ್ಲಿ ಇದ್ದಿದ್ದು ಹುಡುಗಿ ನೋಡೋಕೆ ಬಂದಾಗ ಅಂತ. ಇದೊಂಥರ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಅವ್ರದ್ದು ನಮ್ಮದು. ಬಟ್ ನಾನು ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ಳೋಕೆ ಯಾವಾಗಲೂ ಅವಕಾಶ ಸಿಕ್ಕಲಿಲ್ಲ. ಅವರು MLA ಆಗಿ ಮಿನಿಸ್ಟರ್ ಆದಮೇಲೆ ಮದುವೆ ಆಗಿದ್ರು, ನಾನು ಅದೇ ಥರ ನಾನು MLA ಆದಮೇಲೆ ಏನೋ ಒಂದು ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಕಾರ್ಪೊರೇಷನ್ಗೆ ಹೋಗೋಕ್ಕೆ ನಾನು ಇಷ್ಟಪಡಲಿಲ್ಲ. ನನಗೆ ಹೇಳಿದ್ರು, ನೋಡಪ್ಪ 7 ವಾರ್ಡ್ ಇದೆ, ನಿನ್ಗೊಂದು ನಿಮ್ಮ ಕ್ಯಾಟಗರಿಗೆ ಬರುತ್ತೆ, ನಿಲ್ಲಂಗಿದ್ರೆ ನಿಲ್ಲಿ ಅಂತ. ಅಲ್ಲಿ ನಮ್ಮ ಇನ್ಚಾರ್ಜ್ ಇದ್ದಂಥವ್ರು, ಇವಾಗ KPCC ಅಧ್ಯಕ್ಷರಾಗಿದ್ದಾರೆ ಅವರು ಹರಿಪ್ರಸಾದ್ ಅವರು ಹೇಳಿದ್ರು, ನನ್ನ DK ಶಿವಕುಮಾರ್ ಅವ್ರು ನಾನು ಕೇಳಲಿಲ್ಲ ನಾನು, ಯಾಕಂದ್ರೆ ಕಾರ್ಪೊರೇಷನ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು KPCC ಅಧ್ಯಕ್ಷರಾಗಿದ್ದಾಗ ನನ್ನ ಹೆಸರು ಪ್ಯಾನಲ್ಗೆ ಹೋಯ್ತು ಅಸೆಂಬ್ಲಿ ಚುನಾವಣೆಗೆ. ಪ್ಯಾನಲ್ಗೆ ಹೋಗಿ ಡಿಸ್ಟ್ರಿಕ್ಟ್ ಪ್ಯಾನಲಲ್ಲಿ ಮೊದಲನೇ ಹೆಸರಿತ್ತು, ರಾಮಲಿಂಗಾರೆಡ್ಡಿ ಅವರು DCC ಅಧ್ಯಕ್ಷರಾಗಿದ್ದರು. ಖರ್ಗೆ ಸಾಹೇಬರು ಪ್ಯಾನಲಲ್ಲಿ ಕಳಿಸಿದ್ರು, ಪೃಥ್ವಿರಾಜ್ ಚೌಹಾಣ್ ಅವ್ರ ಹತ್ರ ಹೋಯ್ತು ನಮ್ಮ ಹೆಸರು. ಇನ್ನೇನು ನಮಗೆ ಕ್ಲಿಯರ್ ಆಗಬೇಕು, ಯಾಕಂದರೆ 13 ಜನ ಸೆಕ್ರೆಟ್ರಿಗಳಲ್ಲಿ ನಾನು ಸೀನಿಯರ್ ಜನರಲ್ ಸೆಕ್ರೆಟ್ರಿ ಯೂತ್ ಕಾಂಗ್ರೆಸ್ಸು. ಕಮ್ಯುನಿಟಿ ವೈಸೂ ನಾನು ಒಬ್ಬನೇ ಬ್ರಾಹ್ಮಣರವನಿದ್ದದ್ದು, ನನಗೆ ಕೊಡ್ತಾ ಟಿಕೆಟ್ ಅಂತ ಬಲವಾದ ಒಂದು ನಂಬಿಕೆ ಇತ್ತು. ಅವಾಗ ಏನಾಯಿತು ಅಂತ ಹೇಳಿದ್ರೆ, ಈ ಲೇಡೀಸ್ಗೆ ಕೊಡಬೇಕು ಅನ್ನೋತಕ್ಕಂಥದ್ದು ಒಂದು ಬಂತು. ಅವಾಗ ಅವ್ರಿಗೆ ನಮ್ಮ ಕ್ಷೇತ್ರದಿಂದ ರಾಜನಗರ ಕ್ಷೇತ್ರದಿಂದ ಲೇಡಿ ಕೊಟ್ಟರು. ಹಾಗಾಗಿ ನನಗೆ ಚುನಾವಣೆಗೆ ಅವಕಾಶ ಸಿಕ್ಕಲಿಲ್ಲ. ನಂತರ ನೀವು ಪ್ರಯತ್ನ ಪಟ್ಟಿಲ್ವಾ ಸರ್, ಬೇರೆ ಬೇರೆ ಚುನಾವಣೆಗಳಿಗೆ ಟ್ರೈ ಮಾಡಿಲ್ವಾ ಅಂತ ಹೇಳಿ? ಅಂದರೆ ನೀವು ಅಸೆಂಬ್ಲಿಗೆ ಹೋಗ್ಬೇಕಂತ ಅಂದರೆ ನನ್ನ ಮೈಂಡಲ್ಲಿ ಅಸೆಂಬ್ಲಿಗೆ ಹೋದರೆ ನಮ್ಮ ಕ್ಷೇತ್ರ ರಾಜಾಜಿನಗರ ಕ್ಷೇತ್ರ ಬ್ರಾಹ್ಮಣರಿಗೆ ಸಪೋರ್ಟಿಂಗ್ ಆಗಿರತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ನಾನು ಅಸೆಂಬ್ಲಿಗೆ ಡೈರೆಕ್ಟಾಗಿ ಹೋಗ್ಬೇಕು ಅನ್ನೋದೊಂದು ನನ್ನ ಮೈಂಡಲ್ಲಿ ಇತ್ತು. ಹಾಗಾಗಿ ನಾನು ಕಾರ್ಪೊರೇಷನ್ ಚುನಾವಣೆಗೆ ಹೋಗಲಿಲ್ಲ. ಇನ್ನು ಮುಂದಕ್ಕೂ ಸಹ ನೀವು ಕಾರ್ಪೊರೇಷನ್ ಚುನಾವಣೆಗೆ ಹೋಗ್ತೀರಾ, ಹೇಗೆ ಸರ್? ಇನ್ನೇನು JBA ಬೆಂಗಳೂರನ್ನು 5 ಮಹಾ
ದೊಡ್ಡ ನಗರವಾಗಿ ಡಿವೈಡ್ ಮಾಡಿದ್ದಾರೆ, ಹೇಗೆ ಸರ್? ಮೇಡಮ್, ಇವಾಗಿನ ಮುಂದಿನ ನಮ್ಮ ನಿರ್ಧಾರಗಳೆಲ್ಲ ನಮ್ಮ ರಾಜಕೀಯ ಗುರುಗಳಾದಂಥ DK ಶಿವಕುಮಾರ್ ಅವರಿಗೆ ಸೇರಿರ್ತಕ್ಕಂಥದ್ದು. ಅವ್ರು ಏನು ಹೇಳಿದ್ರೆ ಅದನ್ನು ನಾವು ಮಾಡ್ತೀವಿ. ಅಂದ್ರೆ ಸಂಪೂರ್ಣವಾಗಿ ಜವಾಬ್ದಾರಿನ ನೀವು ಅವ್ರಿಗೆ ವಹಿಸ್ಕೊಂಡಿದ್ದೀರಿ. ಖಂಡಿತ, ಅವ್ರು ಹೇಗೆ ಸಂಪೂರ್ಣವಾಗಿ ಅವ್ರು ಏನು ಹೇಳಿದ್ರೆ ಅದನ್ನೇ ಮಾಡೋದು ನಾವು. ಬಟ್ ನಾನು ಇವತ್ತವರೆಗೂ ನೀವೇನು ಹೇಳಿದ್ರೆ ಅದನ್ನೇ ಮಾಡ್ತೀವಿ ಅಂತ ನಾವು ಓಪನ್ ಆಗಿ ಅವ್ರ ಹತ್ರ ಏನು ಹೇಳಿಲ್ಲ. ಬಟ್ ಅವ್ರ ಮಾರ್ಗದರ್ಶನ ಏನಿದೆ ಅದ್ರ ಪ್ರಕಾರನೇ ನಡೆಯೋದು. ಸರ್, ಈಗ ಬೆಂಗಳೂರಂತ ದೊಡ್ಡ ನಗರದಲ್ಲಿ ಸಾಕಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ. DK ಶಿವಕುಮಾರ್ ಅವರ ಒಂದು ನೇತೃತ್ವದ ಒಂದು ವಿಚಾರವಾಗಿ ಸಹ ಬಹಳಷ್ಟು ಒಂದು ವಿರೋಧ ಪಕ್ಷಗಳವರು ಮಾತನಾಡ್ತಾ ಇದ್ದಾರೆ. ಬಿಡದಿ ವಿಚಾರ ಆಗ್ಬೋದು ಅಥವಾ GB ಎಲೆಕ್ಷನ್ ಲೇಟ್ ಆಗ್ತಾ ಇರೋದಾಗಬಹುದು. ಇದ್ರ ಬಗ್ಗೆ ತಾವೇನು ಹೇಳೋದಕ್ಕೆ ಬಯಸ್ತೀರಿ ಸರ್? ಯಾವ ಸ್ಟ್ಯಾಂಡ್ ತಗೋತೀರಿ ನೀವು ಈ ವಿಚಾರವಾಗಿ? ಮೇಡಮ್, ಬಿಡಿದಿದ್ದು ಇದರದೆಲ್ಲ ನಮ್ಮ ಲಿಮಿಟಲ್ಲಿ ಇರತಕ್ಕಂಥ ಮಾತುಗಳಲ್ಲ ಅಂತ ನನ್ನ ಅಭಿಪ್ರಾಯ. ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಓಕೆ. ಬಟ್ ಅವ್ರ ನಾಯಕತ್ವದ ಬಗ್ಗೆ ಏನು ಅಂತ ಹೇಳಿದ್ರೆ, ಇವಾಗ ನೋಡಿ ಮಹಾರಾಷ್ಟ್ರ, ಬಂಗಾಳ, ಬೇರೆ ಅಸ್ಸಾಂ, ಬೇರೆ ಕಡೆಗಳಲ್ಲೆಲ್ಲ BJP ಅವರು ತುಂಬ ಫಾಸ್ಟ್ ಆಗಿದ್ದಾರೆ. ಅಂತಹ ಫಾಸ್ಟ್ ಆಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಜನಪರವಾದ ಹೋರಾಟಗಳು ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡಲ್ಲ ಅಂತೇಳಿ ಸಾಹೇಬ್ರದ್ದು ಇಡಿ ರೈಡ್ ಆದಾಗ ಇದಾದಾಗ ಎಲ್ಲ ಆದಾಗ, ಇವಾಗ ಬೇರೆ ನಾಯಕರು ಅಂದರೆ ನಾವು ಇವರು ಅಂತ ಯಾರನ್ನ ಹೆಸರು ಹೇಳಿ ಇಂಥವ್ರು ಅಂತ ಹೇಳೋಕ್ಕಾಗಲ್ಲ. ಕೆಲವರೆಲ್ಲ ಅವಕಾಶವಾದಿಗಳು, ಅವಕಾಶ ಬಂದಂಗೆ ಇನ್ನೊಬ್ಬರಿಂದ ಹೊಟ್ಟೋಗೋದು, ಬೇರೆ ಪಕ್ಷಕ್ಕೆ ಹೋಗೋದೆಲ್ಲ ಮಾಡಿದ್ದಾರೆ. ಇವರು ಯಾವುದೇ ಎಂಥದೇ ಕಾಲದಲ್ಲೂ ಹೋಗಿಲ್ಲ, ಮೊದಲನೇದು. ಎರಡನೇದಾಗಿ ಕಾರ್ಯಕರ್ತರ ಬಗ್ಗೆ ವಿಶೇಷವಾದ ಕಾಳಜಿ ಇರತಕ್ಕಂಥ ವ್ಯಕ್ತಿ. ಇವಾಗ ನಾಯಕರುಗಳು ಕೆಲವರೇ ಇರ್ತಾರೆ. 224 ಕಾನ್ಸ್ಟಿಟ್ಯೂನ್ಸಿನೇ ಇರೋದು ಕರ್ನಾಟಕದಲ್ಲಿ. ವೋಟರ್ಸ್ ಎಷ್ಟು ಜನ ಇದ್ದಾರೆ? 7 ಕೋಟಿ ಜನ ಇದ್ದಾರೆ. ಈ 7 ಕೋಟಿ ಜನದಲ್ಲಿ ನೀವು 5 ಕೋಟಿ ಜನನ ಕವರ್ ಮಾಡತಕ್ಕಂಥ ನಾಯಕರು ಬೇಕಾ ನಮಗೆ? ಇಲ್ಲ ಬರೀ 224 ಜನ ಗೆದ್ದಿರೋರಿಂದ ಹೋಗತಕ್ಕಂಥವ್ರು ಬೇಕಾ ಅನ್ನತಕ್ಕಂಥ ಕ್ವಶನ್ ಬರುತ್ತೆ. ಹಾಗಾಗಿ ಇವರ ನಾಯಕತ್ವನ ಸಂಪೂರ್ಣವಾಗಿ ಬೆಂಬಲಿಸಬೇಕು ಅಂತ ನಾನು ಎಲ್ಲ ಯುವಕ ಸಮುದಾಯಕ್ಕೆ ಪ್ಲಸ್ ಎಲ್ಲರಿಗೂ ಮನವಿ ಮಾಡ್ತೀನಿ, ನಾಗರಿಕರಿಗೆ. 2005 ಸುದರ್ಶನ್ ಸರ್ ಅವರು ದಾಂಡಿ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಆವಾಗ ನಾನು ಯೂತ್ ಕಾಂಗ್ರೆಸ್ಸಲ್ಲಿದ್ದೆ. ಯೂತ್ ಕಾಂಗ್ರೆಸ್ ಸೆಕ್ರೆಟರಿ ಆಗಿದ್ದೆ. ನಮ್ಮ VK ಹರಿಪ್ರಸಾದ್ ಅವರು ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿದ್ದರು. ಮತ್ತು IG ಸನ್ನಿಧಿ ಅವರು ಸಂಸದರಾಗಿದ್ದರು. ಪ್ಲಸ್ ಹರಿಪ್ರಸಾದ್ ಅವರು ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆ್ಯಂಡ್ ರಾಜ್ಯಸಭಾ ಮೆಂಬರ್ ಆಗಿದ್ದರು. IG ಸನ್ನಿಧಿ ಅವರು ಪ್ಲಸ್ ಹರಿಪ್ರಸಾದ್ ಅವರಿಬ್ಬರು ಸೇರಿ ಮಹಾತ್ಮ ಗಾಂಧಿ ಅವರು ಏನು ದಾಂಡಿ ಯಾತ್ರೆ ಮಾಡಿದರು ಅದೇ ಪ್ರಕಾರವಾಗಿ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿಯಿಂದ, ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಆಸ್ಕರ್ ಫರ್ನಾಂಡಿಸ್ ಅವಾಗ ಸಂಬಂಧಿತ ಮಂತ್ರಿಗಳಾಗಿದ್ದರು. ಅವರು ಒಂದೊಂದು ಸ್ಟೇಟಲ್ಲಿ ಇಬ್ಬಿಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು, ಯಾಕೆಂದರೆ ಮಹಾತ್ಮ ಗಾಂಧಿ ಅವರು ದಾಂಡಿ ಯಾತ್ರೆ ಮಾಡಿದಾಗ ಪ್ರತಿ ರಾಜ್ಯದಲ್ಲೂ ಇಬ್ಬಿಬ್ಬರು ಅವ್ರ ಜೊತೆಯಲ್ಲಿ ಹೋಗಿದ್ರು. ಒಟ್ಟಿಗೆ 79 ಜನ ಅವ್ರ ಜೊತೆಯಲ್ಲಿ ನಡೆದಿದ್ದು. 395 ಕಿಲೋಮೀಟ್ರ್ ಬರ್ತಾಯಿತ್ತು. ಬಟ್ ನಾವು ಸಿಟಿಗಳೊಳಗಡೆ ಅದೆಲ್ಲ ಓಡಾಡಿದ್ದೆಲ್ಲ ಸೇರಿದ್ರೆ ಹತ್ತತ್ರ ಒಂದು 500 ಕಿಲೋಮೀಟ್ರ್ ಆಗಿತ್ತು. ಆ 500 ಕಿಲೋಮೀಟ್ರನ್ನ ಪಾದಯಾತ್ರೆ ಮುಖಾಂತರ ಮಾಡಿ 75ನೇ ದಾಂಡಿ ಯಾತ್ರೆಯ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಮಾಡಿದ್ರು. ಆಸ್ಕರ್ ಫರ್ನಾಂಡಿಸ್ ಅವರು, ಸೋನಿಯಾ ಗಾಂಧಿ ಮೇಡಮ್ಮು, ರಾಹುಲ್ ಗಾಂಧಿ ಅವರು, ಮುಕುಲ್ ವಾಸ್ನಿಕ್ ಅವರು, ಇವರೆಲ್ಲ ಸೇರಿ ಒಂದೊಂದು ರಾಜ್ಯದಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ, ಇಲ್ಲಿ ನಾನು ಸನದಿ ಅವ್ರ ಮಗ ಶಾಕಿರ್ ಸನದಿ ಅಂತ ಇವಾಗ ಹುಬ್ಳಿ ಧಾರವಾಡ ಇದಕ್ಕೆ ಚೇರ್ಮನ್ ಆಗಿದ್ದಾರಲ್ಲ, ಅವರು ನನ್ನ ಇಬ್ಬರನ್ನ ಸೆಲೆಕ್ಟ್ ಮಾಡಿದರು. ಆವಾಗ ಇವರು ನಮ್ಮ ಜನಾರ್ದನ್ ಪೂಜಾರಿ ಸಾಹೇಬರು KPCC ಅಧ್ಯಕ್ಷರಾಗಿದ್ದರು. ನಾನು ಇವ್ರದ್ದು ನಮ್ಮ DK ಸಾಹೇಬ್ರದ್ದು ಪರ್ಮಿಷನ್ ತೊಗೊಂಡಾಗ ಅವ್ರಿಗೂ ಹೇಳಿ ಈ ಥರ ಹೋಗ್ತಾಯಿದ್ದೀನಿ ಅಣ್ಣ ಅಂತ ಹೇಳಿದೆ. ಆಯ್ತು, ನಿಂಗೆ ಏನು ಅನುಕೂಲ ಬೇಕು ಮಾಡಿಕೊಡ್ತೀನಿ ಹೇಳಪ್ಪ ಅಂತ. ಏನು ಬೇಡ ಅಣ್ಣ, ನಿಮ್ಮ ಆಶೀರ್ವಾದ ಸಾಕು ಅಂತೇಳಿ ಎಲ್ಲರ ಆಶೀರ್ವಾದ ತೊಗೊಂಡು ಹೋಗಿ ಅದನ್ನು ಕಂಪ್ಲೀಟಾಗಿ ನಡೆದು ಮುಗಿಸಿ ಅದೊಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಅದು ಬೇಕಾದ್ರೆ. ಸರ್, ಈ ಒಂದು ದಾಂಡಿ ಯಾತ್ರದ ಮುಖ್ಯ ಉದ್ದೇಶ ಏನು ಸರ್? ಏನಾಗಿತ್ತು ಸರ್? ಗುಜರಾತ್ನಲ್ಲಿ ಸಂಘಟನೆ ಮಾಡ್ತಕ್ಕಂಥದ್ದು ಒಂದು ಉದ್ದೇಶ ಇತ್ತು. ಆಮೇಲೆ ಜನಗಳ ಆಟಿಟ್ಯೂಡ್ನ, ಅವರ ಮನೋಭಾವನ, ಅವರ ವ್ಯಕ್ತಿಗತವಾಗಿ ಒಳ್ಳೆಯವ್ರನ್ನ ಮಾಡತಕ್ಕಂಥ ಒಂದು ಇದು. ಅಲ್ಲಿ ಒಂದು ಇದೇನಪ್ಪ ಇತ್ತು ಅಂತ ಹೇಳಿದ್ರೆ, ಸೇಮ್ ಅವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅವರು ದಾಂಡಿ ಯಾತ್ರೆ ಮಾಡಿದಾಗ ಯಾವ ಥರ ಮಾಡಿದ್ರು ಅದೇ ಸಿಸ್ಟಮಲ್ಲಿ ನಾವೆಲ್ಲೂ ಊಟ ತಿಂಡಿ ಮಾಡ್ತಿರ್ಲಿಲ್ಲ. ಮಲಗೋದು ಎಲ್ಲಾನ ಟೆಂಟ್ಗಳಲ್ಲಿ ಮಲಗ್ತಿದ್ವಿ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಈ ನಮ್ಮ ಕಡೆ ಎಲ್ಲ ಈ ಖಾರ ಶವ ಅಂತಾರೆ ನೋಡಿ, ಸಣ್ಣ ಸಣ್ಣ ಚಕ್ಲಿ ಥರ ಬರುತ್ತೆ, ಅದು ಪ್ಲಸ್ ಅರ್ಧ ಟೀ. ಅಂದರೆ ಅವ್ರು ಮಹಾತ್ಮ ಗಾಂಧಿ ಅವ್ರು ಇದೇ ಥರನೇ ಮಾಡಿದ್ದು. ಆಮೇಲೆ ಎಲ್ಲಾದರೂ ಅವ್ರಾಗ ಅವ್ರು ಮಧ್ಯಾಹ್ನದ ಹೊತ್ತು ಎಲ್ಲಾದ್ರೂ ಊಟ ತಿಂಡಿ ಯಾರನ್ನ ಆಫರ್ ಮಾಡಿದ್ರೆ ಊಟ ತಿಂಡಿ, ಇಲ್ಲ ಅಂದರೆ
ಊಟ ತಿಂಡಿ ಇಲ್ಲ. ಆ ಒಂದು ಇದಕ್ಕೆ ಹೋದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಮಗೆ ನಾವು ಏನೇನೋ ಆಗ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಸಂಪಾದನೆ ಮಾಡ್ಬೇಕು, ಹಂಗೆ ಆಮೇಲೆ ನಾವು ಶೂ ಪಾಲಿಷ್ ಮಾಡಿದ್ರೆ ಒಂದು ಕಾಲೇಜಲ್ಲಿ ಹೋಗೋವಾಗೆಲ್ಲ ಹಿಂಗೆ ನೋಡಿದ್ರೆ ಶೂನಲ್ಲಿ ಮಖ ಕಾಣಿಸ್ಬೇಕು, ಅಷ್ಟಿದ್ರಾಗಿರ್ಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು ಅನ್ನೋದೆಲ್ಲ ಬಿಟ್ಟೋಯ್ತು ನಮಗೆ. ಈ ಡ್ರೆಸ್ ಸೆನ್ಸ್ ಆಗಲಿ ಇದೆಲ್ಲ ಏನೂ ಇಲ್ಲ. ಯಾಕೆ ಅಂತೇಳಿದ್ರೆ ನಮ್ಮ ಹಿರಿಯರು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಆಮೇಲೆ ಸಂವಿಧಾನ ರಚನೆ ಮಾಡಿದಂಥ ನಮ್ಮ ಅಂದ್ರೆ ಇವೆಲ್ಲ ಪಕ್ಷ ಕಟ್ಟೋ ಅಂತ ಹಂತಗಳಲ್ವಾ ಸರ್ ಅವತ್ತಿನ ದಿನ? ಖಂಡಿತ ಮೇಡಮ್, ಪಕ್ಷ ಕಟ್ಟುವಂಥ ಹಂತಗಳು. ಆದರೆ ನಮ್ಮ ಒಂದು ಇದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಇವಾಗ ನಮ್ಮ ಜೊತೇಲಿ ಬಂದಿದ್ದವರೆಲ್ಲ ಇವಾಗ ಬೇರೆ ಬೇರೆ ಸ್ಟೇಟ್ ಅವರು. ಇವಾಗ ಮೀನಾಕ್ಷಿ ನಟರಾಜನ್ ಅವರು 2 ಸತಿ MP, ಮೊನ್ನೆ ರಾಜ್ಯಸಭಾ ಇದರಲ್ಲಿ ಅವ್ರದ್ದು ಟಿಕೆಟು ಏನೋ ಅವ್ರ ಫಾರಮ್ ಅಪ್ಲಿಕೇಶನ್ ಏನೋ ರಿಜೆಕ್ಟ್ ಆಗಿತ್ತು. PC ವಿಶ್ವನಾಥ್ ಅಂತೇಳಿ ಇಲ್ಲಿ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ಇದ್ರು AICCಯಿಂದ. ಇವರೆಲ್ಲ ನಮ್ಮ ಜೊತೆನಲ್ಲಿ ದಾಂಡಿ ಯಾತ್ರೆಯಲ್ಲಿ ನಡೆದವರು. ಅಲ್ಲ ಸರ್, ನಿಮಗೇನ್ ಅನ್ಸುತ್ತೆ ಅವಕಾಶಗಳು ಯಾಕೆ ನಿಮ್ಗೆ ಸಿಕ್ಕಿಲ್ಲ, ಅಥವಾ ನೀವು ಬಿಟ್ರ, ಅಥವಾ ನಿಮ್ಗೆ ಅವಕಾಶಗಳು ಮೇಡಮ್, ಸಿಕ್ಕಿಲ್ವಾ? ನಾನು ಅವಕಾಶ ಬಿಟ್ಟಿಲ್ಲ. ಬಟ್ ಅಂದ್ರೆ ಕಿತ್ಕೊಂಡ್ರ ಸರ್ ಅವಕಾಶಗಳನ್ನ? ನಿಮಗ್ ದೊರಕಬೇಕಾಗಿರೋಂತ ಎಲ್ಲ ಒಂದು ಖಂಡಿತ ಅವಕಾಶಗಳನ್ನ ಮೇಡಮ್, ಕೆಲವರು ಕಿತ್ಕೊಂಡ್ರಾ? ಅದನ್ನು ಮಾಡಿದ್ದಾರೆ. ನಮ್ಮನ್ನ ಲೈಮ್ ಲೈಟ್ಗೆ ಬರಕ್ ಬಿಟ್ಟಿಲ್ಲ. ನಮ್ಮಿಂದ ಉಪಯೋಗ ಪಡ್ಕೊಂಡಂತವ್ರು, ನಮ್ಮಿಂದ ಉಪಯೋಗ ಪಡ್ಕೊಂಡು ಚುನಾವಣೆಗಳಲ್ಲಿ ಗೆದ್ದು ಇದು 4 ಗೋಡೆ ಮಧ್ಯದಲ್ಲಿ ನಡೆದಿರತಕ್ಕಂಥ ಮಾತುಕತೆಗಳನ್ನ ನಾವು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ನಾಯಕರುಗಳ ಹತ್ರ ನಿಮ್ಗೆ ಹೇಳಿದ್ವಲ್ಲ ನೀನೇ ಮಾಡಬೇಕಾಗಿತ್ತು ಅಂತಾರೆ. ಯಾರೋ ಒಬ್ರು ಕರೆದು ನನ್ನ ಕೇಳಿದ್ರು, ನೋಡಪ್ಪ ನೀನು ನನ್ನ ಮಗನ ವಯಸ್ಸವನು, ನನ್ನ ಮಗನ ವಯಸ್ಸವನಾದ್ರೂ ಪರವಾಗಿಲ್ಲ, ನಿನ್ನ ಕಾಲಕ್ಕೆ ಬೇಕಾದ್ರೂ ಬಿದ್ದುಬಿಡ್ತೀನಿ, ದಯವಿಟ್ಟು ಈ ಚುನಾವಣೆಗೆ ನೀನು ಬರಬಾರ್ದು, ನಿನ್ನೊಬ್ಬನ ಬಿಟ್ರೆ ಇನ್ಯಾರು ನನ್ನ ಕಾಂಪಿಟೇಟರ್ ಇಲ್ಲ, ನನಗೆ ಇದೊಂದು ಸತಿ ಅವಕಾಶ ಮಾಡಿಕೊಡು. ಅವ್ರ ಹೆಸರನ್ನ ನಾವು ಬಹಿರಂಗವಾಗಿ ನಾಯಕರುಗಳ ಹತ್ರನೂ ಹೇಳಂಗಿಲ್ಲ, ನಾವು ಎಲ್ಲೂ ಹೇಳ್ಕೊಳಂಗಿಲ್ಲ. ಯಾಕೆ ನಾವು ಮೋಸ ಹೋದ್ವಿ. ಆಗ ನಾವು ಅವ್ರು ಹೇಳಿದ್ದನ್ನು ನಿಜ ಅಂದ್ಕೊಂಡೆ. ಯಾಕಂದ್ರೆ ನಾವು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರೋರು. ನಮ್ಮೂರಲ್ಲಿ ಈ ಥರದ್ದೆಲ್ಲ ನಾವು ನೋಡಿಲ್ಲ. ಬೂಟಾಟಿಗೆ ಗಿಟಾಟಿಗೆ ಕಣ್ಣೊರ್ಸೋದು, ತಲೆ ಸವರೋದು ಇವೆಲ್ಲ ನಮಗೇನು ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನು ನಿಜ ಅಂದ್ಕೊಂಡ್ವಿ. ಅದೇ ವ್ಯಕ್ತಿ ಗೆದ್ದು ಚುನಾವಣೆಯಲ್ಲಿ ಒಂದು ಹಂತದಲ್ಲಿ ಒಂದು ಇದರಲ್ಲಿ ಕೂತಾಗ, ಕುರ್ಚಿನಲ್ಲಿ ಕೂತಾಗ ಅವ್ರು ನಡ್ಕೊಂಡಿದ್ದ ರೀತಿನೇ ಬೇರೆ ಥರ ಇತ್ತು. ಅವ್ರ ಚೇಂಬರ್ ಒಳಗೆ ಬಿಡೋಕ್ಕೇನೆ ಒಂಥರ ಇದು. ಆಮೇಲೆ ಒಳಗಡೆ ಹೋದ್ಮೇಲೆ ಅವರು ಮಾತಾಡಿದ ರೀತಿ ಇದೆಲ್ಲ ನೋಡಿ ಅವಾಗ ಅಂದ್ಕೊಂಡೆ, ನನಗೆ ಮೋಸ ಮಾಡಿದ್ದಾರೆ ಇವರು. ಅಷ್ಟೊತ್ತಿಗೆ ಟೈಮ್ ಮೀರೋಗಿತ್ತು. ಸರ್, ನಂತರ ನೀವು ಯಾವ್ದಾದ್ರು ಒಂದು ಪ್ರತಿಭಟನೆ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ರಾ, ಹೇಗೆ ಸರ್? ಮೇಡಮ್, ರೆಗ್ಯುಲರ್ ಈವನ್ ಟುಡೇ ಎಲ್ಲ ಪ್ರತಿಭಟನೆಗಳಲ್ಲಿ ಎಲ್ಲ ಹೋರಾಟಗಳಲ್ಲೂ ಇದ್ದೇ ಇರ್ತೀವಿ ನಾವು. ಯಾವುದೇ ಕಾರಣಕ್ಕೂ ನಮಗೇನು ಹುಮ್ಮಸ್ ಕಡಿಮೆ ಆಗಿಲ್ಲ. ಈಗಂತೂ ನಮ್ಮ DK ಶಿವಕುಮಾರ್ ಸಾಹೇಬ್ರು KPCC ಅಧ್ಯಕ್ಷರಾದ್ಮೇಲೆ ಒಂದು ಆನೆ ಬಲ ಬಂದಂಗೆ ಆಯ್ತು. ಆಮೇಲೆ ನಮ್ಗೆ ಇನ್ನೂ ಹುಮ್ಮಸ್ ಜಾಸ್ತಿ ಆಯ್ತು. ಯಾಕಂತ ಹೇಳಿದ್ರೆ ಅವಾಗ ನಾನು ವಿದ್ಯಾರ್ಥಿ ಕಾಂಗ್ರೆಸ್ನಲ್ಲಿ ಇದ್ದಾಗಲೇ ಅವಾಗಲೂ ನಾನು ಬಾಯ್ಬಿಟ್ಟೆ, ಅವ್ರನ್ನ ಏನು ಕೇಳಕ್ ಹೋಗ್ಲಿಲ್ಲ. ನನ್ಗೆ ಭಯ, ಯಾಕಂದ್ರೆ ದೊಡ್ಡವ್ರು ಅವ್ರ ಹತ್ರ ಹೆಂಗ್ ಮಾತಾಡು. ಇವತ್ತು ನಂಗೆ ಅವ್ರು ನೋಡಿದ್ರೆ ಭಯನೇ. ಬೇರೆಯವ್ರೆಲ್ಲರ ಹತ್ರ ಮಾತಾಡ್ಬಿಡ್ತೀನಿ ನಾನು, ಅವ್ರ ಹತ್ರ ಮಾತಾಡಕ್ ನಂಗೆ ಸ್ವಲ್ಪ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರದ್ದು ಇದಿದೆ, ನಮಗೆ ಆಶೀರ್ವಾದ ಇದೆ. ಏನು ಆಶೀರ್ವಾದ ಅಂತ ಹೇಳಿದ್ರೆ ಅವಾಗ ಊರಿಂದ ಬಂದೆ, ಅವಾಗ ಬಸ್ಸಲ್ಲೇ ಬರಬೇಕಾಗಿತ್ತು, ಬೇರೆ ಯಾವುದಿಲ್ಲ. ಊರಿಂದ ಬಂದು ಅವ್ರ ಮನೆ ಹತ್ರ ನಿಂತ್ಕೊಂಡಿದ್ದೆ. ಒಳಗಡೆ ಹೋಗಕ್ಕೆ ಅವ್ರು ಸೆಕ್ಯೂರಿಟಿ ಅವರೆಲ್ಲ ಇದ್ರು. ಮಿನಿಸ್ಟ್ರು ಅಷ್ಟು ಇದೆ ಬಿಡಲ್ಲ, ನಮ್ಮನ್ನ ಯಾರು ಕರ್ಕೊಂಡು ಹೋಗಲಿಲ್ಲ. ನಮ್ಮ ಅಧ್ಯಕ್ಷರು ಇವರೆಲ್ಲ ಅವ್ರು ಮಾಡಕ್ಕೆ ಅವ್ರು ಹೋದ್ರು, ಏನೋ ಮಾತಾಡ್ಕೊಂಡು ಬಂದು ನಾನು ಆಚೆ ಕಡೆ ನಿಂತ್ಕೊಂಡಿದ್ದೆ. ಸಾಹೇಬ್ರು ಬಂದು ನೋಡಿ ನಮ್ಮ ಸಂಘಟನೆ ಎಲ್ಲ ಅವ್ರಿಗೆ ಗೊತ್ತಿತ್ತಲ್ಲ. ಯಾಕೋ ಇಲ್ಲಿ ನಿಂತಿದ್ದೆ, ಒಳಗಡೆ ಯಾಕೆ ಬಂದಿಲ್ಲ? ಏನಿಲ್ಲ, ನಾನು ಸುಮ್ಮನೆ ಏನದು ಕೈಯಲ್ಲಿ ಕೊಡಿಲ್ಲ ಅಂತ ಒಂದು ಬಯೋಡೇಟಾ ಹಂಗೆ ಹಿಡ್ಕೊಂಡು ನಿಂತಿದ್ದೆ ನಾನು. ಇಸ್ಕೊಂಡ್ರು. ಆಯ್ತು, ನೀನು ನಾಳೆ ಬಾ ಬೆಳಗ್ಗೆ ಬಂದಲ್ಲಿ ವಿಧಾನಸೌಧದಲ್ಲಿ ನೋಡಿ ನನ್ನ ಅಂತ. ಆಯ್ತಣ್ಣ. ಬೆಳಗ್ಗೆ ಹೋದ ವಿಧಾನಸೌಧಗೆ. ಅವರ PA ಒಬ್ರಿದ್ರು, ಗೋಪಾಲ್ ಅಂತೇಳಿ. ಅವ್ರಿಗೆ ಗೋಪಾಲ ತೊಗೊಂಬಾರ್ದು ಯಾವುದೋ ಲಿಸ್ಟು ಅಂತ. ಅವ್ರು ಯಾವುದೋ ಒಂದು ಲಿಸ್ಟ್ ತೊಗೊಂಬಂದು ಕೊಟ್ಟರು. ಹಿಂಗೆ ನೋಡ್ಬಿಟ್ಟು, ನೋಡಪ್ಪ ನಿಮಗೆ ಮಾರ್ಕೆಟಿಂಗ್ ಫೆಡರೇಷನ್ ಡೈರೆಕ್ಟರ್ ಮಾಡ್ತಾ ಇದ್ದೀನಿ, SM ಕೃಷ್ಣ ಅವರು ಮುಖ್ಯಮಂತ್ರಿಗಳ, ನೀನೇ ಫಸ್ಟ್ ಮಾಡ್ತಾ ಇರೋದು, ನಿನಗೇನೆ ಇಡೀ ಗೌರ್ಮೆಂಟಲ್ಲಿ ಫಸ್ಟ್ ಡೈರೆಕ್ಟರ್ ನೀನೇ ಅಂತೇಳಿ. ಆ ಋಣನ ನಾವು ಇವಾಗ ಯಾವತ್ತಿಗೆ ತೀರ್ಸೋಕ್ಕಾಗುತ್ತೆ ಮೇಡಮ್. ಹಾಗಾಗಿ ಅವರ ಪ್ರತಿಯೊಂದು ಚುನಾವಣೆಗಳಲ್ಲೂ, ಅದರ ನಂತರ ನಮ್ಮ DK ಸುರೇಶ್ ಸಾಹೇಬರು MP ಎಲೆಕ್ಷನ್ ನಿಂತಾಗ್ಲೂ ಅಷ್ಟೇ. ಅಂದರೆ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂತೇಳಿ, ನಾವು ಇಲ್ಲಿ ಓಡಾಡ್ತಾ ಇದೀವಿ, ಅಲ್ಲಿ ಓಡಾಡ್ತಾ ಇದೀವಿ, ನಾಯಕರುಗಳಿಗೆ ತೋರಿಸೋದು, ಅವ್ರ ಹಿಂದೆ ಮುಂದೆ ಓಡಾಡೋದು. ಅವ್ರು ಬಂದಾಗ, ಅವ್ರ ಕ್ಯಾಂಪೇನಿಂಗ್ ಬಂದಾಗ ಅವ್ರ ಹಿಂದೆ ಇರೋದು, ಅವ್ರ ಮುಂದೆ ಇರೋದು, ಕ್ಯಾಮ್ರಾನಲ್ಲಿ ಇರೋದು, ಹೊಟ್ಟೋಗೋದು ಮಾಡ್ತಾರೆ. ನಮ್ಗೆ ಅಂಥ ಬೂಟಾಟಿಕೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ನಿಸ್ಪೃಹತ್ಯವಾಗಿ ಹೋಗಿ ಮನೆಗೆ ಕಾಲಿಗೆ ಬಿದ್ದು ಓಟ್ ಕೇಳೋ ಅಂಥ ಜನ. ಮಾತಲ್ಲಿ ಕೇಳಿಸ್ತಾ ಇದೆ ಸರ್, ಎಷ್ಟು ನಿಷ್ಠೆ ಇದೆ ಅಂತ ಹೇಳಿ. ಯಾಕಂದ್ರೆ ನೀವು ಪ್ರಾರಂಭದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀರಿ. ಅವತ್ತು ನೀವು DK ಶಿವಕುಮಾರ್ ಸರ್ನ ರೋಲ್ ಮಾಡಲಾಗಿ ತಗೋತೀರಿ, ಇವತ್ತಿಗೂ ಸಹ ನೀವು ಅವ್ರನ್ನ ರೋಲ್ ಮಾಡಲಾಗಿ ತಗೊಂಡಿದ್ದೀರಿ. ಸೊ ಇಷ್ಟು ದಿನ ನಾನು ಕಾದಿದ್ದೀನಿ, ಇನ್ನು ಮುಂದಕ್ಕೆ ಇವರ ನೇತೃತ್ವದಲ್ಲೇ ಹೋಗೋಣ ಅಂತ ನೀವು ಕಾದಿರೋದು. ಖಂಡಿತ ಮೇಡಮ್, ನಾನು ಇರೋವರೆಗೂ ಅವ್ರ ಜೊತೆನಲ್ಲೇ ಇರೋದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಸರ್, ಈಗ ನೀವು ಪ್ರೆಸೆಂಟ್ KPCC ಸಂಯೋಜಕರು, ಇದ್ರ ಬಗ್ಗೆ ಸರ್ ಏನ್ ಕೆಲಸ ಮಾಡ್ತೀರಿ ಇದ್ರಲ್ಲಿ, ಹೇಗೆ ಅಂತ ಸರ್?
ಮೇಡಮ್ ನಾವು ಈ ಮೆಂಬರ್ಶಿಪ್ ಮಾಡಿಸೋದು, ಜನಗಳಿಗೆ ಎಜುಕೇಟ್ ಮಾಡೋದು, ಹ್ಮ್. ಅಂದರೆ ಏನಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು, ಹ್ಮ್. ಬೇರೆ ಪಕ್ಷಗಳಿಂದ ಆಗಿರ್ತಕ್ಕಂಥ ಹೊಡೆತಗಳೇನು, ಹ್ಮ್. ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು ಏನು ಸಮಾಜಕ್ಕೆ ಹಿಂದೆ. ಈಗ ಕೆಲವ್ರು ಕೇಳ್ತಾರೆ, ಆಯ್ತು ರೀ ನೀವು ಯಾವುದೋ ನಮ್ಮ ಓಬಿರಾಯನ್ ಕತೆ ಹೇಳ್ತೀರಾ, ಹಿಂದೆ ಯಾರಿದ್ದಾಗ ದೇವರಾಜ ಅರಸ್ ಅವ್ರದ್ದು, ಇಂದಿರಾ ಗಾಂಧಿ ಅವ್ರದ್ದು ಅಂತ ಏನೇನು ಹೇಳ್ತೀವಿ, ಇವಾಗ ಏನು ಹೇಳ್ರಿ ಅಂತ. ಹ್ಮ್. ಈಗ ಪಂಚ ಗ್ಯಾರಂಟಿಗಳು ಕೊಟ್ವಿ, ಈ ಗ್ಯಾರಂಟಿಗಳಿಂದ ಯಾರ್ಯಾರಿಗೂ ಉಪಯೋಗ ಆಯಿತು, ಹ್ಮ್. ಏನೇನು ನಡೀತಾ ಇದೆ ಅದೆಲ್ಲ ದಿನನಿತ್ಯ ನೀವುಗಳು ತೋರಿಸ್ತಾ ಇದ್ದೀರಾ ಎಲ್ಲ ಟಿ ವಿಗಳಲ್ಲೂ. ಎಷ್ಟೋ ಜನ ಹೆಂಗಸರುಗಳು ದುಡ್ಡು ಕೂಡಿ ಇಟ್ಕೊಂಡು ಒಂದು ಮನೆ ಕಟ್ಟೋದು, ಇಲ್ಲ ದುಡ್ಡು ಕೂಡಿ ಇಟ್ಕೊಂಡು ಒಂದು ಮನೆಗೇನೋ ವಸ್ತು ತೊಗೊಳ್ಳೋದು, ಇಲ್ಲ ಅವ್ರ ಮನೆಯಲ್ಲಿ ಯಾರನ್ನ ಹುಷಾರಿಲ್ಲದೆ ಇರೋರ್ಗೆ ಹಾಸ್ಪಿಟಲೈಸೇಷನ್ ಆದರೆ ಅದಕ್ಕೆ ಖರ್ಚು ಮಾಡೋದು, ಅವ್ರ ಇಡೀ ಜೀವನನೇ ರೂಪಿಸಿಕೊಳ್ಳೋದು ಅಂತ ಒಂದು ನಿಟ್ಟಿನಲ್ಲಿ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಈಗ 5 ಗ್ಯಾರಂಟಿಗಳು. ಹ್ಮ್. ಇಂತಹ ಗ್ಯಾರಂಟಿಗಳ ಪ್ರಥಮ ಸೂತ್ರಧಾರರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು. ಹ್ಮ್. ಅಫ್ಕೋರ್ಸ್ ಇವಾಗ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಯಾರ್ಯಾರು ಬೇರೆ ಪಕ್ಷದಲ್ಲಿ ಇರತಕ್ಕಂಥ ಬೇರೆ ಮುಖಂಡಗಳೆಲ್ಲ ಸೇರಿ ಅದರ ನಿರ್ಧಾರ ತಗೊಂಡಿರ್ಬೋದು. ಬಟ್ ಇದು ರೂಪುರೇಷೆಗಳನ್ನು ಮೊದಲನೇದಾಗಿ ಮಾಡಿದಂಥವರು ಡಿ ಕೆ ಶಿವಕುಮಾರ್ ಅವರು. ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಜನಗಳ ಕಷ್ಟ ಗೊತ್ತು. ಹ್ಮ್. ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ನಾನು ಊರಿಂದ ಬಂದು ಇಲ್ಲಿ ಕಾಯ್ತಾ ಇದ್ದೀನಿ, ಅಲ್ಲಿ ಊರಲ್ಲಿ ಕೆಲಸ ಮಾಡಿದ್ದವ್ ನೀನು ತಿರುಗಿ ಊರಿಗೆ ಹೋದಾಗ ನೋಡ್ಕೊಳ್ಳೋಣ ಅಂತಾರೆ ಕೆಲವು ನಾಯಕರು. ನಾವು ಅದು ಅಂಥ ನಾಯಕರನ್ನು ನೋಡಿದ್ದೀವಿ. ಹ್ಮ್. ಚುನಾವಣೆ ಆದ್ಮೇಲೆ ನಮ್ಮ ಹೆಸರು ಗೊತ್ತಿರಲ್ಲ, ನಾ ಪಕ್ಕದಲ್ಲಿ ನಿಂತು ಅವ್ರ ಮಿನಿಸ್ಟರ್ ಕಾರು ನಿಲ್ಸಲ್ಲ, ಹಂಗೆ ಹೋಗ್ತಾ ಇರ್ತಾರೆ. ಸುದರ್ಶನ್ ಸರ್ಗೆ ಈಗ ಏನಾದರೂ ಅಸೆಂಬ್ಲಿ ಟಿಕೆಟ್ ಸಿಕ್ಕಿದಾಗ ನೀವು ಚುನಾವಣೆಗೆ ನಿಂತ್ಕೊಳ್ತೀರಾ, ಹೇಗೆ ಸರ್? ಖಂಡಿತ ನಿಲ್ತೀನಿ ಮೇಡಮ್. ಚಾನ್ಸಸ್ ನಾನು ಲಾಸ್ಟ್ ಈ ಸತಿ ಚುನಾವಣೆನಲ್ಲೂ ನಾನು ಅಪ್ಲಿಕೇಶನ್ ಹಾಕಿ ರಾಜನಗರ ಕ್ಷೇತ್ರಕ್ಕೆ ಅಪ್ಲಿಕೇಶನ್ ಹಾಕಿದ ದಿವಸನೇ ಫಸ್ಟ್ ನಾನು ದೇವ್ರಿಗೊಂದು ನಮಸ್ಕಾರ ಹಾಕ್ದೆ. ನಂತರ ಹೋಗಿ ಶಿವಕುಮಾರ್ ಸಾಹೇಬ್ರಿಗೆ ಹೇಳಿದೆ, ಈ ಥರ ಅಸೆಂಬ್ಲಿ ಟಿಕೆಟ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ಅಲ್ಲೇನೋ ಬೇರೆ ಥರ ನಡೀತಿದೆ, ಅದ್ರ ಬಗ್ಗೆ ಏನು ಬೇಡ, ಮುಂದೆ ಒಂದು ದಿವಸ ಒಳ್ಳೆ ಅವಕಾಶ ಸಿಗುತ್ತೆ ಅಂತೇಳಿ ಅಷ್ಟೇ ಬಿಟ್ಟರೆ ತಿರುಗಿ ನಾನು ಇನ್ಯಾರನ್ನೂ ಏನು ಕೇಳೋಕ್ಕೆ ಹೋಗಲಿಲ್ಲ, ನನ್ನ ಪ್ರಯತ್ನನೂ ಪಡೋಕ್ಕೆ ಹೋಗಲಿಲ್ಲ. ಯಾಕೆಂತೇಳಿ ನಾನು ಸಂಪೂರ್ಣವಾಗಿ ಅವ್ರನ್ನೇ ನಂಬಿರೋನು, ಅವ್ರೇನು ಹೇಳಿದ್ರೆ ಅದನ್ನೇ ಮಾಡೋದು ನಾನು. ಸರ್, ಈಗ ಇನ್ನು ಅಸೆಂಬ್ಲಿ ಚುನಾವಣೆಗೆ ಬಹಳಷ್ಟೊಂದು ಸಮಯ ಇದೆ. ಒಂದು ವೇಳೆ GBA ಎಲೆಕ್ಷನ್ ಬಂದಾಗ ಸೊ ಡಿ ಕೆ ಶಿವಕುಮಾರ್ ಅವರೇ ಸ್ವಯಂ ಪ್ರೇರಿತರಾಗಿ ನಿಮಗೇನಾದರೂ ನೀವು ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡೋ ಕಾರ್ಪೊರೇಷನ್ ಎಲೆಕ್ಷನ್ಗೆ ಅಂದಾಗ ನೀವು ನಿಂತ್ಕೋತೀರಾ, ಹೇಗೆ ಸರ್? ಖಂಡಿತ ನಿಲ್ತೀನಿ ಮೇಡಮ್. ಅವ್ರು ಏನು ಹೇಳಿದ್ರು ಅದೇ. ಅವ್ರೇನು ಹೇಳಿದ್ರು ಮಾಡ್ತೀನಿ. ಓಕೆ. ಚುನಾವಣೆಗೆ ಅಂತನಲ್ಲ, ಅವ್ರು ಯಾವುದೇ ನಮಗೆ ಏನು ಕೆಲಸ ಕೊಟ್ರೇನು ಮಾಡೋಕ್ಕೆ ರೆಡಿ. ಅಫಿಷಿಯಲ್ ಕೆಪಾಸಿಟಿ ವಾಟ್ ಎವರ್ ಇದು ಡಿಸರ್ವ್, ನಮ್ಮ ಸರ್, ನೀವು ಡಿಸರ್ವೇಷನ್. ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ ಸರ್. ಸೊ ಅವತ್ತಿನಿಂದ ಜೊತೆಗಿದ್ದವರಂಥವರನ್ನ, ಜೊತೆಗೆ ಅವತ್ತಿನಿಂದ ಪಕ್ಷದಲ್ಲಿ ಗುರುತಿಸ್ಕೊಂಡವರಿಗೆ ನಿಗಮ ಮಂಡಳಿಗಳು ಅಥವಾ ಬೇರೆ ಬೇರೆ ಒಂದು ಸರ್ಕಾರದಲ್ಲಿ ಒಂದು ಅಧಿಕಾರವನ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ರಿ. ನಿಮಗೆ ಆ ರೀತಿ ಯಾವುದಾದ್ರೂ ಅವಕಾಶಗಳು ಸಿಗಬಹುದಾ, ಹೇಗೆ ಸರ್? ಸಿಗ್ಬೋದು ಮೇಡಮ್, ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಇನ್ನು ಮಿಕ್ಕಿದ್ದು ಅವ್ರಿಗೆ ಸೇರಿರ್ತಕ್ಕಂಥದ್ದು. ಯಾಕೆಂತೇಳಿ ನಾವು ಮಾಡಿರೋ ಕೆಲಸ ಕಾರ್ಯಗಳು ನಾವೆಲ್ಲೂ ಯಾರಿಗೂ ಓಪನ್ ಆಗಿ ಇದು ಮಾಡ್ಕೊಳ್ಳೋದು, ಟಿ ವಿಗಳಲ್ಲಿ ಇದು ಮಾಡೋದು, ಆ ಥರದ್ದೆಲ್ಲ ನಾವು ಯಾವತ್ತೂ ಮಾಡಿಲ್ಲ. ಇವತ್ತೊಂದು ದಿವಸ ನೀವು ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಾ. ನಾನು ನೇರ ಸಾಹೇಬ್ರಿಗೆ ಇದನ್ನೆಲ್ಲ ಹೇಳೋಕ್ಕಾಗದೇ ಇದ್ರೇನು ನಿಮ್ಮ ಮುಖಾಂತರನಾದರೂ ಅವ್ರಿಗೆ ತಲುಪುತ್ತೆ. ನನ್ನಂಥ ಎಷ್ಟೋ ಜನ ಗ್ರಾಸ್ ರೂಟ್ ವರ್ಕರ್ಸು, ಪಾಪ ಹಳ್ಳಿಗಳಿಂದ ಬಂದಿರತಕ್ಕಂಥವ್ರು, ಈವನ್ ಸಿಟಿನಲ್ಲೇ ಇರೋರು. ನಾನು ಹೇಳಿದ್ನಲ್ಲ ಆಗಲೇ ರಾಮಚಂದ್ರಪ್ಪ ಅವ್ರದ್ದು 83ನೇ ವರ್ಷಕ್ಕೆ ಅವ್ರನ್ನ ನಿರ್ದೇಶಕರನ್ನು ಮಾಡತಕ್ಕಂಥ ಒಂದು ಇದಕ್ಕೆ ಹೋಯ್ತು. ನಾನು NSUಯಲ್ಲಿ ಇದ್ದಾಗಲೇ ಇವ್ರು ನನ್ನ ನಿರ್ದೇಶಕರನ್ನು ಮಾಡಿದರು. ಹಾಗಾಗಿ ಕಾಂಗ್ರೆಸ್ ಪಕ್ಷ ನಮಗೆ ಕೊಟ್ಟಿರ್ತಕ್ಕಂಥ ಬೆನಿಫಿಟ್ಸು ಪ್ಲಸ್ ಆಶೀರ್ವಾದ ಅಂತಲೇ ತಿಳ್ಕೊಬೇಕು. ನಾನು NSUI ತಾಲೂಕು ಅಧ್ಯಕ್ಷ ಆಗಿದ್ದೆ, ನಂತರ NSUI ಜನರಲ್ ಸೆಕ್ರೆಟ್ರಿ ಆದೆ, ಯೂತ್ ಕಾಂಗ್ರೆಸ್ ಸೆಕ್ರೆಟ್ರಿ ಆದೆ, ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟ್ರಿ ಆದೆ, DCC ಜನರಲ್ ಸೆಕ್ರೆಟ್ರಿ ಆಗಿದ್ದೆ. ಇವಾಗ ಶಿವಕುಮಾರ್ ಸಾಹೇಬ್ರನ್ನೇ ನನ್ನ KPCC ಸಂಯೋಜಕರನ್ನಾಗಿ ಮಾಡಿದರು. KPCC ಅಧ್ಯಕ್ಷರಾಗಿದ್ದಾಗ ಅವರು ಇವಾಗ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮಗೂ ಒಂದು ಅವಕಾಶ ಸಿಗುತ್ತೆ, ನಮ್ಮಂಥ ಸಾವಿರಾರು ಜನ ಕಾಯ್ತಾ ಇರೋರಿಗೂ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ನಮಗಿದೆ. ಓಕೆ. ಸುದರ್ಶನ್ ಸರ್ ಅವರ ಮುಂದಿನ ಕನಸುಗಳು, ಗುರಿ? ಮೇಡಮ್, ನಮ್ಮದು ಕನಸಾಗಲಿ ಗುರಿ ಆಗಲಿ ಒಂದೇ. ಜನಗಳಿಗೆ ನಮ್ಮ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟು ಶ್ರಮಪಟ್ಟು ಯಾರಿಗೆ ನೆಸೆಸಿಟಿ ಇರುತ್ತೆ ಅಂಥವ್ರಿಗೆ. ನಾನೊಂದು NGO ಕೂಡ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಪೂರ್ ಆ್ಯಂಡ್ ಡೌನ್ ಟ್ರಾಡನ್ ಅಂತೇಳಿ. ಅದ್ರ ಮುಖಾಂತರ 2012ರಲ್ಲಿ ಬರೀ ಪ್ರಕಾಶ್ ನಗರ, ನನ್ನ ಮನೆ ಇರತಕ್ಕಂಥದ್ದು ರಾಜಾಜನಗರ ಕ್ಷೇತ್ರದ ಪ್ರಕಾಶ್ ನಗರ ವಾರ್ಡಲ್ಲಿ 4,500 ಜನ ಹುಡುಗರಿಗೆ ನಾನು ಸ್ವಯಂ ಪ್ರೇರಿತ ನನ್ನ ದುಡ್ಡಿನಲ್ಲಿ
ಅವ್ರಿಗೆಲ್ಲ ಇನ್ಶೂರೆನ್ಸ್ ಮಾಡಿಸಿ OPDನಲ್ಲಿ 10,000 ರೂಪಾಯಿವರೆಗೂ ಟ್ರೀಟ್ಮೆಂಟ್ ಸಿಗ್ಬೇಕು, ಆ ಥರ ಸ್ಕೀಮ್ಸ್ ಎಲ್ಲ ಮಾಡಿದ್ದೆ. ಇವಾಗ ನ್ಯಾಷನಲ್ಲು ಇದರಲ್ಲೆಲ್ಲ ಇನ್ಶೂರೆನ್ಸ್ ಸ್ಕೀಮ್ಗಳು ಬಂದಿರೋದು ಇತ್ತೀಚೆಗೆ. ಅದಕ್ಕೆ ಮುಂಚೆನೇ ನಾನು ಇದನ್ನು ಮಾಡಿದೆ. ಇದ್ರ ಬೆನಿಫಿಟ್ನ ನಾನು ನೀವು ಆವಾಗಲೇ ಕೇಳಿದ್ರಿ ಚುನಾವಣೆಗೆ ನಿಲ್ಲಿಲ್ವಾ ಅಂತ. ಯಾರೋ ಒಬ್ರು 4 ಗೋಡೆ ಮಧ್ಯೆ ಕರೆದು ಕೇಳಿದ್ರು ಅನ್ನಲ್ಲ, ನಾನು ಮಾಡಿದ್ದಂಥ ಶ್ರಮನ ಅವರು ಪಡ್ಕೊಂಡ್ರು. ಅವ್ರು ಪಡ್ಕೊಂಡು ಒಂದು ಉನ್ನತವಾದ ಸ್ಥಾನಕ್ಕೆ ಹೋದ್ರು. ಆದರೆ ಇವತ್ತಿಗೂ ಅವ್ರು ನಮ್ಮ ಹೆಸರು ಹೇಳಲ್ಲ, ನಮ್ಮನ್ನ ಏನೋ ಒಂಥರ ಇದ್ರಾಗ ಕಾಣ್ತಾರೆ. ಅದು ಭಗವಂತ ಇದನ್ನು ನೋಡ್ಕೊಂತಾನು. ನಮ್ಮ ಸಾಹೇಬ್ರಿಗೂ ಅದು ಗೊತ್ತಿರುತ್ತೆ, ಇಲ್ಲ ಗೊತ್ತಾದಾಗ ನಮಗೆ ಅವ್ರಿಗೂ ಇದಿರುತ್ತೆ. ಆಮೇಲೆ ನಾವು ಅವ್ರ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದೀವೋ ಆ ಅಭಿಮಾನಕ್ಕೆ ರಿಗಾರ್ಡ್ ಸಿಗುತ್ತೆ ನಮಗೆ ಅಂತ ನನ್ನ ಒಂದು ಬಲವಾದ ನಂಬಿಕೆ. ಓಕೆ ಸರ್, ರಾಜಕೀಯ ಹೊರತುಪಡಿಸಿ ಈಗ ನೀವು ತಮ್ಮ ಒಂದು ಕೆರಿಯರ್ ಸ್ಟಾರ್ಟ್ ಆಯ್ತು, ಹೇಗೆ ರಾಜಕೀಯಕ್ಕೆ ತಾವು ಎಂಟ್ರಿ ಆದ್ರಿ, ಏನೆಲ್ಲ ಆಯಿತು, ಸೊ DK ಶಿವಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಹೇಗಾಯಿತು ಅನ್ನೋದನ್ನು ಹೇಳಿದ್ರಿ, ಮತ್ತು ನಿಮ್ಮ ಹೋರಾಟಗಳ ಬಗ್ಗೆ ಹೇಳಿದ್ರಿ, ನೀವು ಯಾವ ಯಾವ ಒಂದು ಯಾತ್ರೆಗಳಲ್ಲಿ ಪಾಲ್ಗೊಂಡ್ರಿ ಅಂತ ಹೇಳಿದ್ರಿ. ಸೊ ಅದು ಹೊರತುಪಡಿಸಿ ಸುದರ್ಶನ್ ಸರ್ ಏನು? ಮೇಡಮ್, ಅದನ್ನು ಹೊರತುಪಡಿಸಿ ಅಂತ ಹೇಳಿದ್ರೆ ನಾನು ಒಬ್ಬ ಅನಾಥ. ಅನಾಥ ಅಂದರೆ ಸಣ್ಣ ವಯಸ್ಸಿನಿಂದ ಏನು ಅನಾಥ ಅಲ್ಲ ನಾನು. ನಮ್ಮ ತಂದೆ ತಾಯಿಗಳಿಬ್ರು ನಾನು NSY ಸೇರಿಕೊಂಡಾಗ ನಮ್ಮ ತಂದೆ ಹಾಸ್ಪಿಟ್ಲೈಸ್ ಆಗಿದ್ದರು. 3 ಇಯರ್ಸ್ ಕಂಟಿನ್ಯೂಸ್ ಹಾಸ್ಪಿಟ್ಲೈಸ್ ಆಗಿದ್ದರು. ಆಮೇಲೆ ತೀರ್ಕೊಂಡ್ರು ಅವರು. ಅದಾಗ 1 ವರ್ಷಕ್ಕೆ ನಮ್ಮ ತಾಯಿ ತೀರ್ಕೊಂಡ್ರು. ನಾವು ಒಂದೊತ್ತಿನ ಜೀವನ ನಡೆಸೋಕ್ಕೂ ಕಷ್ಟಪಟ್ಟು ಹಂತವಾಗಿ ಮೇಲೆ ಬಂದಿರ್ತಕ್ಕಂಥ ಜನ. ಅಂತಹ ಟೈಮ್ನಲ್ಲೂ ನಾನು ಬೇರೆ ಯಾವ ನಾಯಕರುಗಳಿಗೂ ನಾನು ಕಷ್ಟದಲ್ಲಿದ್ದೀನಿ ಅದು ಇದು ಅಂತ ಹೇಳಿಲ್ಲ. ಶಿವಕುಮಾರ್ ಅವ್ರನ್ನ ನೋಡಿದ್ರೆ, ಇಲ್ಲ ಬರೀ ಅವ್ರ ಹೆಸರು ಕೇಳಿದ್ರೆ, ಇಲ್ಲ DK ಸುರೇಶ್ ಅವ್ರನ್ನ ನೋಡಿದ್ರೆ, ಅವ್ರ ಹೆಸರು ಕೇಳಿದ್ರೆ ನಮಗೆ ಎದ್ದು ನಿಂತ್ಕೊಳ್ಳೋಕ್ಕಂತ ಇವಾಗ ನೀವು ನ್ಯಾಷನಲ್ ಅಂತಂಬ ಬರೋವಾಗ ಎಲ್ಲಿದ್ರು ಮನೇಲಿದ್ರು ಎದ್ದು ನಿಂತ್ಕೊಂತೀವಲ್ಲ, ಆ ಥರ DK ಶಿವಕುಮಾರ್ ಅವ್ರ ಹೆಸರು ಕೇಳಿದ್ರೆ ಎದ್ದು ನಿಂತ್ಕೊಳ್ಳತಕ್ಕಂಥ ಪರಿಸ್ಥಿತಿ ನಮ್ಗೆ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನಾನು ನಮ್ಮ ತಂದೆ ತಾಯಿಗಳಿಬ್ರು ತೀರ್ಕೊಂಡಾಗ ಹೋಗಿ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರೆ ಏನೋ ಒಂದು ಮಾಡ್ತೀನಿ ಅಂತೇಳಿ ಗೌರ್ಮೆಂಟಾಗಿ. ಅವಾಗಲೂ ಮಿನಿಸ್ಟರ್ ಆಗಿದ್ದಾರೆ ಅವರು. ನಾನಂದೆ, ಅಣ್ಣ ನನಗೆ ಗೌರ್ಮೆಂಟಲ್ಲಿ ಅದರಲ್ಲೆಲ್ಲ ಅಲ್ಲ, ನನ್ನ ಜೀವನ ಕಷ್ಟ ಆಗಿದೆ, ಏನು ಅಂತಾರೆ, ಯಾವುದೋ ಒಂದು ಇದರಲ್ಲಿ ನನಗೆ ಅವರು ಮಾರ್ಗದರ್ಶನ ತೋರಿಸಿದ್ರು. ಅದೇ ವೃತ್ತಿನಲ್ಲಿ ನಾನು ಮುಂದುವರ್ಕೊಂಡಿದ್ದೀನಿ. ಸುದರ್ಶನ್ ಸರ್, ನೀವು ಕಾಂಗ್ರೆಸ್ ಪಕ್ಷವನ್ನ ಹೇಗೆ ನೋಡ್ತೀರಿ, ಎಷ್ಟು ಪ್ರೀತಿಸ್ತೀರಿ ಸರ್? ಮೇಡಮ್, ಕಾಂಗ್ರೆಸ್ ಪಕ್ಷ ನಮಗೆ, ಅದರಲ್ಲೂ ಎಸ್ಪೆಷಲಿ ನನಗೆ ಬದುಕಿನ ಮಾರ್ಗ ಕಲಿಸಿದೆ. ನಾನು ಆಗಲೇ ಹೇಳಿದಾಗಲೇ ಅನಾಥೋ ದೈವ ರಕ್ಷಕ, ಅನಾಥರನ್ನು ದೇವರು ಕಾಪಾಡ್ತಾನೆ. ಒಂದು ಕಡೆ ನಮ್ಮ ಆಂಜನೇಯ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ನನಗೆ ಮಾರ್ಗ ತೋರಿಸ್ತಾ ಇದ್ದರೆ, ಪಕ್ಷ ನಮಗೆ ಮಾಮೂಲಿ ಮಾರ್ಗ ತೋರಿಸಿಲ್ಲ. ಗಾಂಧಿ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮತ್ತು ಈಗಿನ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, DK ಶಿವಕುಮಾರ್ ಅವರು, ಹರಿಪ್ರಸಾದ್ರವರು, ಜನಾರ್ದನ್ ಪೂಜಾರಿ ಅವರು, ಈ ಎಲ್ಲ ನಾಯಕರುಗಳ ಮಾರ್ಗನ ನಾವು ನಮ್ಮ ಇದರಲ್ಲಿ ಅಳವಡಿಸ್ಕೊಂಡಿದ್ದೀವಿ. ವಿಶೇಷವಾಗಿ ದೇವರಾಜ ಅರಸುರವರು ಮತ್ತು ಅಂಬೇಡ್ಕರ್ ಅವರು ಈ ಸಂವಿಧಾನಕ್ಕೆ ಪ್ರತಿಯೊಬ್ಬರೂ ತಲೆಬಾಗಬೇಕು. ಯಾಕಂತ ಹೇಳಿದ್ರೆ ನಮ್ಮ ಭಾರತದ ಸಂವಿಧಾನ ಏನಿದೆ, ಇದು ಇಡೀ ಪ್ರಪಂಚದಲ್ಲೇ ಒಂದು ವಿಶೇಷವಾದಂತಹ ಒಂದು ಸಂವಿಧಾನವನ್ನು ಕೊಟ್ಟಿರತಕ್ಕಂಥದ್ದು ನಮಗೆ. ಇವರೆಲ್ಲರೂ ಮಾರ್ಗ ಯಾವುದಪ್ಪ ಅಂತ ಹೇಳಿದ್ರೆ, ಇವಾಗ ಯಾರೋ ಪಾಕಿಸ್ತಾನ ಅವ್ರ ಥರನೋ ಬೇರೆ ದೇಶಗಳವ್ರ ಥರನೂ ಹೋಗಿ ಯುದ್ಧ ಮಾಡೋದು ಅದು ಇದು ಆ ಥರದ್ದಲ್ಲ. ಅಹಿಂಸಾ ತತ್ವ, ಅಹಿಂಸೋ ಪರಮೋ ಧರ್ಮ, ಅಹಿಂಸೆಯಿಂದ ಸಾತ್ವಿಕ ರೀತಿಯಲ್ಲಿ ನಮ್ಮ ಗುರಿಯನ್ನು ಸಾಧನೆ ಮಾಡತಕ್ಕಂಥದ್ದಾಗಲಿ, ಜನಪರ ಹೋರಾಟ ಮಾಡ್ತಕ್ಕಂಥದ್ದಾಗಲಿ, ಜನಗಳಿಗೆ ಒಂದು ಸಮಾನತೆಯನ್ನು ತರತಕ್ಕಂಥದ್ದಾಗಲಿ, ಇಂತಹದ್ದೆಲ್ಲ ತೋರಿಸ್ಕೊಟ್ಟಿರ್ತಕ್ಕಂಥ ನಾಯಕರುಗಳು ಇವರೆಲ್ಲ ನಮಗೆ. ಆಮೇಲೆ ಇದರಲ್ಲಿ ನಾನು ಒಂದನ್ನಂತೂ ನಾನು ಹೇಳಲೇಬೇಕಾಗುತ್ತೆ. ಒಂದು ಕಡೆ ನಮ್ಮ DK ಶಿವಕುಮಾರ್ ಸಾಹೇಬರು ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಬ್ರದರ್ DK ಸುರೇಶ್ ಅವರು ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಅತ್ಯದ್ಭುತವಾದ ಸಾಧನೆಗಳು ಏನು ಅಂತ ಹೇಳಿದ್ರೆ, ಅವ್ರು MP ಆಗಿದ್ದಾಗ್ಲೂ ಅಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಅವರಿದೆ ಲಾಸ್ಟ್ ಟೈಮ್ ಇದ್ದಿದ್ದೆ ಅವರೊಬ್ಬರೇ MP. ಅಲ್ಲಿ ಡೆಲ್ಲಿನಲ್ಲಿ ಹೆಂಗೆ ಮೇಂಟೈನ್ ಮಾಡ್ತಾಯಿದ್ರು ಅದೇ ಥರ ಇಲ್ಲಿ ಕ್ಷೇತ್ರದಲ್ಲೂ ಮೇಂಟೈನ್ ಮಾಡ್ತಾಯಿದ್ರು. ಒಂದು ನಿಗದಿತ ಸಮಯ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೈಗೆ ಸಿಗ್ತಾಯಿದ್ರು, ಪ್ರತಿಯೊಬ್ಬ ಪ್ರಜೆಗಳಿಗೂ ನಾಗರಿಕರಿಗೂ ಕೈಗೆ ಸಿಗ್ತಾಯಿದ್ರು. ಅವ್ರು ಏನೇನು ಕೆಲಸಗಳು ಹೇಳ್ತಾರೆ ಎಲ್ಲದನ್ನೂ ಮಾಡಿಸ್ಕೊಡ್ತಾಯಿದ್ರು ಅವರು.
ಇವತ್ತಿನ ದಿವಸ ಬೇರೆಯವ್ರು ಯಾರನ್ನೋ ಇದು ಮಾಡಿಬಿಟ್ಟು ಕೈ ಇಸ್ಕೊಂತ ಇದ್ದಾರೆ ಕ್ಷೇತ್ರದ ಜನ. ಯಾಕಂತ ಹೇಳಿದ್ರೆ ಅವ್ರ ಕೈಗೆ ಸಿಕ್ಕಲ್ಲ, ಫೋನ್ ಮಾಡಿದ್ರೆ ಅವ್ರು ಡಾಕ್ಟ್ರ್ ಅಲ್ಲೆಲ್ಲ ಆಪ್ರೇಷನ್ ಥಿಯೇಟ್ರಲ್ಲಿ ಇದ್ದಾರೆ, ಅಲ್ಲಿದ್ದಾರೆ, ಇಲ್ಲಿ ಡಾಕ್ಟ್ರುಗಳ ಕತೆ ನಿಮಗೆ ಗೊತ್ತಲ್ಲ, ಒಂದ್ಸತಿ ಹೋದ್ರೆ ಅವ್ರು ಆಚೆಗೆ ಬರಲ್ಲ. ಜನಕ್ಕೆ ಒಂದು ಸಣ್ಣ ಕೆಲಸ ಕೂಡ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ ಅಲ್ಲಿ. ಅಂತಹ ಒಂದು ದುಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಕ್ಷೇತ್ರದ ಜನ. ಇಂಥ ಕಾಲಘಟ್ಟದಲ್ಲಿ ನಮ್ಮನ್ನ ಸೂಜಿಗಲ್ಲಿನಂತೆ ಸೆಳೆದ ನಾಯಕರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು. ನಮ್ಮ ತಾರುಣ್ಯದಲ್ಲೇ ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿ, ಅವರ ದಿಟ್ಟತನ, ಅವರ ನೇರ ನುಡಿ, ಅವ್ರಿಗಿದ್ದಂತಹ ಸಂಘಟನಾ ಚತುರತೆ, ಇದನ್ನೆಲ್ಲ ನೋಡಿ ಅವ್ರ ಹಿಂದೆ ಬಂದವನು ನಾನು. ನೀವು ಅವಾಗಲೇ ಕೇಳಿದ್ರಿ ಯಾರ ಫ್ಯಾಮಿಲಿಗಳಲ್ಲೂ ರಾಜಕೀಯಕ್ಕೆ ಸೇರ್ಕೊಂತೀನಿ ಅಂದರೆ ಹ್ಞೂ ಅಂತ ಹೇಳಲ್ಲ. ಆದರೆ ನೀವು ಹೆಂಗೆ, ಅದರಲ್ಲಿ ಬ್ರಾಹ್ಮಣರಲ್ಲಿ ರಾಜಕೀಯ ಅಂತ ಹೇಳಿದ್ರೆ ಮಾತಾಡಿಸಲ್ಲ ನಮ್ಮನ್ನು ಯಾರು, ಎಲ್ಲ ದೂರ ದೂರ ಹೊರಟೋಗ್ತಾರೆ. ಇವನು ಏನೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿರೋ ಅಂತ ಹೇಳಿದ್ರೆ ರಾಜಕೀಯ ಮಾಡ್ತಾನೆ ಅಂತೇಳಿ. ಇಂತಹ ಒಂದು ಸ್ಥಿತಿ ಇರತಕ್ಕಂಥ ಇದರಲ್ಲಿ ಬಂಗಾರಪ್ಪನವರು ಡಿ ಕೆ ಶಿವಕುಮಾರ್ ಅವ್ರ ಸಂಘಟನಾ ಚತುರತೆಯನ್ನು ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡಿ MLA ಅವಕಾಶ ಕೊಟ್ಟರು, ನಂತರ ಮಂತ್ರಿ ಮಾಡಿದ್ರು. ದೇವೇಗೌಡರಂತಹ ದೊಡ್ಡ ನಾಯಕರ ಎದುರುಗಡೆ ಸಡ್ಡೊಡೆದು ನಿಂತ್ಕೊಂತ ಒಂದು ಶಕ್ತಿ ಇದ್ದಂಥವ್ರು ಬಹುಶಃ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಅಂತ ನಾಯಕರಲ್ಲಿ ಇಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಇವತ್ತಿನ ದಿವಸ ಇಡೀ ಜಗಜ್ಜಾಹೀರು, ಎಲ್ಲರಿಗೂ ಗೊತ್ತಿದೆ ಇವತ್ತಿನ ದಿವಸ ಡಿ ಕೆ ಶಿವಕುಮಾರ್ ಏನು, ಅವರ ಕೆಪಾಸಿಟಿ ಏನಿದೆ, ಅವರ ದಿಟ್ಟತನ ಏನು, ಅವರ ರಾಜಕೀಯ ಇದು ಹೇಗಿದೆ ಅಂತ ನೋಡಿ. ಇಷ್ಟು ದಿವಸ ಈ ಕಾವೇರಿ ಗಲಾಟೆ ಏನೇನೋ ನಡೀತಾ ಇತ್ತು, ಎಲ್ಲರೂ ಆಲ್ ಪಾರ್ಟಿ ಮೀಟಿಂಗ್ಸ್ ಮಾಡೋರು. ಆಲ್ ಪಾರ್ಟಿ ಮೀಟಿಂಗ್ಗಳಲ್ಲಿ ಜಗಳ ಆಡ್ಕೊಂಡಿದ್ದು ಹೋಗೋರು ಎಷ್ಟೋ ಜನ ಇದ್ರು, ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ರು. ಕರೆಕ್ಟಾಗಿ ಅದಕ್ಕೆ ಸೊಲ್ಯೂಷನ್ ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ ಬೇರೆ ನಾಯಕರುಗಳಿಗೆ, ಆದರೆ ಯಾರೂ ನಾನು ಇದನ್ನು ತಗೊಳ್ಳಿಲ್ಲ. ಮೊನ್ನೆದು ನೀವೇ ನೋಡ್ತಾ ಇದ್ದೀರಾ, ಇಡೀ ರಾಜ್ಯದ ಜನತೆ ಅವರೇ ಶ್ಲಾಘನೀಯವಾಗಿ ಮಾತಾಡ್ತಾ ಇದ್ದಾರೆ. ಎಷ್ಟು ತಾಳ್ಮೆಯಿಂದ, ಎಷ್ಟು ಕೂಲಂಕುಷವಾಗಿ ಜನಸಾಮಾನ್ಯನಿಗೆ ಅರ್ಥ ಆಗತಕ್ಕಂಥ ರೀತಿಯಲ್ಲಿ ಹೆಂಗೆ ಹೇಳಿದ್ರಪ್ಪ ಶಿವಕುಮಾರ್ ಅವರು. ಇಂತಹ ಮುಖ್ಯಮಂತ್ರಿಗಳ ಅವಶ್ಯಕತೆ ನಮ್ಮ ರಾಜ್ಯಕ್ಕಿತ್ತು, ಇವತ್ತಾಗಿದ್ದಾರೆ. ಇನ್ನು ಕೆಲವು ನಾನು ಕೇಳಿದ ಮಾತುಗಳು, ಇವರು ಬರೀ ರಾಜ್ಯ ಮಟ್ಟದಲ್ಲ, ಒಂದು ದಿವಸ ರಾಷ್ಟ್ರ ನಾಯಕರಾಗ್ತಾರೆ ಇವರು ಅನ್ನತಕ್ಕಂಥದ್ದನ್ನ ನಮ್ಮ ಅಕ್ಕಪಕ್ಕದ ಜನಗಳು ಮಾತಾಡ್ತಾ ಇರೋದನ್ನ ನೀವ್ ಹೇಳಿ ಸರ್. ಯಾಕಂದ್ರೆ ತಾವ್ ಹೇಳಿದ್ರಿ ಪ್ರಾರಂಭದಲ್ಲಿ, ನಾನು ಹೇಳಿದ್ದೆ ಅವರ ಹಿಂದೆ ಇದ್ದಂತ ಜನವನ್ನ ನೋಡಿ ಅವ್ರು ಬಂದಾಗ ಒಂದ್ಸರಿ ಮುಂದೊಂದು ದಿನದಲ್ಲಿ ಅವರು CM ಆಗ್ತಾರೆ ಅಂತ ಹೇಳಿದ್ದೆ ಅಂತ ಹೇಳಿ. ಈಗ ಏನ್ ಭವಿಷ್ಯ ನೋಡಿತೀರಿ ಸರ್? ಮೇಡಮ್, ನಾನು ಭವಿಷ್ಯ ಹೇಳಕ್ಕೆ ನಾನೇನ್ ಜ್ಯೋತಿಷ್ಯ ಅಲ್ಲ, ಆದ್ರೆ ನನಗನ್ಸಿದ್ದು, ದೇವ್ರು ಪೂಜೆ ಮಾಡೋಂಥವ್ರು, ಧರ್ಮವನ್ನ ನಂಬಿರ್ತಕ್ಕಂಥವ್ರು, ಅವ್ರ ಬಾಯಿನಲ್ಲಿ ಏನಾದ್ರೂ ಒಂದು ಒಳ್ಳೆ ಮಾತು ಬಂದಾಗ ಅದು ನಿಜ ಆಗುತ್ತೆ ಅಂತ ನಂಬುತ್ತಾರೆ ಇವತ್ತು. ಮೇಡಮ್, ಒಂದು ಹೇಳಿದ್ರೆ ಉತ್ಪ್ರೇಕ್ಷೆ ಆಗುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಇದು ನನ್ನ ಜೀವನದಲ್ಲಿ, ನಿಜ ಜೀವನದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಘಟನೆ. ಇವರು ಮುಖ್ಯಮಂತ್ರಿಗಳಾಗೋದಕ್ಕಿಂತ ಒಂದು ಸ್ವಲ್ಪ ದಿವಸ ಮುಂಚೆ ನಾನು ರೆಗ್ಯುಲರ್ ಜಪ ಗಿಪ ಮಾಡ್ಕೊಂಡು ಕೂತಿರ್ತೀನಿ. ಡೈಲಿ 2-3 hours ನಾನು ಪೂಜೆ ಜಪ ಮಾಡ್ತೀನಿ. ಅವಾಗ ವೀರ ಗಂಗಾಧರ ಜೈನ್ ಅವರು ಕಾಣಿಸ್ತಾ ಇರೋರು ನನಗೆ. ಯಾಕಂದ್ರೆ ನಾನೇನು ಅವ್ರ ಅನುಯಾಯಿ ಅಲ್ಲ, ಏನೂ ಅಲ್ಲ. ನಾನು ಆಂಜನೇಯನ್ ಬಿಟ್ಟರೆ ಬೇರೆ ಯಾವ ದೇವಸ್ಥಾನಕ್ಕೆ ಹೋಗೋನು ಅಲ್ಲ. ಯಾವ ದೇವಸ್ಥಾನಕ್ಕೆ ಹೋದ್ರೆ ಆಂಜನೇಯಂಗೆ ನಮಸ್ಕಾರ ಮಾಡೋದು, ನನ್ನ ಹತ್ರ ಒಂದಿದು. ನಾನೇನು ಈ ಥರ ಕಾಣಿಸ್ತಾ ಇದ್ದಾರಲ್ಲ, ಈ ಥರ ಕಾಣಿಸ್ತಾ ಇದ್ದಾರೆ ಗುರುಗಳು ಅಂತ ಹೇಳಿದ್ರೆ, ಗುರುಗಳು ಸಂಪೂರ್ಣವಾದ ಆಶೀರ್ವಾದ ನಮ್ಮ ನಾಯಕರಿಗೆ ಸಿಕ್ಕಿದೆ. ಇದು ಎಷ್ಟೋ ಸತಿ ನಾನು ಕೆಲವು ನಮ್ಮ ಪಕ್ಷದವರು ಇವ್ರ ಹತ್ರ ಜಗಳ ಕೂಡ ಆಡಿದ್ದೀನಿ ಇದ್ರ ಬಗ್ಗೆ. ಕೆಲವರು ಬೇರೆಯವರು ಹಿಂಬಾಲಕರು ಇರ್ತಾರಲ್ಲ, ಅವರೆಲ್ಲ ನಮ್ಮನ್ನು ಬೇಕಂತ ಕಿಚಾಯಿಸೋದು, ಅದು ಇದು ಮಾಡೋರು. ಅವಾಗೆಲ್ಲ ಹೇಳ್ತದೆ ಹಾಗೆ ಆಗ್ತಾರೆ ಅವರು, ಇಷ್ಟರಲ್ಲೇ ಆಗ್ತಾರೆ, ಯಾವಾಗ ಅಂತ ಗೊತ್ತಿಲ್ಲ, ಹಾಗೆ ಆಗ್ತಾರೆ ಒಟ್ಟು, ನಮ್ಗೆ ಹಂಗೆ ಅನಿಸಿದೆ. ಇದೇ ರೀತಿಯಲ್ಲಿ ಮುಂದೆ ಒಂದು ದಿವಸ ರಾಷ್ಟ್ರದಲ್ಲಿ ಉನ್ನತ ಮಟ್ಟದ ಒಬ್ಬರು ನಾಯಕರಾಗಿ ಪ್ರಜ್ವಲಿಸ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಅನ್ನತಕ್ಕಂಥ ಸಂಪೂರ್ಣವಾದ ನಂಬಿಕೆ ನನಗಿದೆ. ಸರ್, ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸದಸ್ಯರಾಗಿ, ಮುಖಂಡರಾಗಿ ವೀಕ್ಷಕರಿಗೆ ಈ ಮೂಲಕ ಏನು ಹೇಳೋದಕ್ಕೆ ಬಯಸ್ತೀರಿ? ಇವತ್ತಿನ ದಿವಸ ನಮ್ಮ ಪೂರ್ವಾರ್ಜಿತ ಒಂದು ದೈವ ಪ್ರೇರಣೆಯಿಂದ ಇಂತಹ ಒಳ್ಳೆಯ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಇವರಿಂದ ಒಳ್ಳೇದು ಆಗೇ ಆಗುತ್ತೆ. ಹಾಗಾಗಿ ಬೇರೆ ಪಕ್ಷಗಳು ಮಾಡತಕ್ಕಂಥ ಬೂಟಾಟಿಕೆಗಳಿಗೆ, ನಾಟಕಗಳಿಗೆ, ಸುಳ್ಳು ಆಶ್ವಾಸನೆಗಳಿಗೆ ಕಿವಿಗೊಡದೆ ನಿರಂತರ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರಬೇಕು ಅಂಥೇಳಿ ಎಲ್ಲ ನಾಗರಿಕರಲ್ಲಿ ನನ್ನ ವಿನಂತಿ ಮಾಡ್ಕೊತೀನಿ. ಸರ್, ಇದುವರೆಗೂ ಸಾಕಷ್ಟು ವಿಚಾರಗಳ ಬಗ್ಗೆ
ಮಾತನಾಡಿದ್ರಿ. ಬಹಳಷ್ಟು ಒಂದು ಖುಷಿಯಾಗುತ್ತೆ ಸರ್. ಯಾಕಂತ ಹೇಳಿದ್ರೆ ಬಹಳಷ್ಟು ಸಣ್ಣ ವಯಸ್ಸಿನಿಂದ ನೀವು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಾಗಿ ಅವರ ನಾಯಕತ್ವದಲ್ಲಿ ನಡ್ಕೊಂಡು ಬರ್ತಾ ಇದ್ದೀರಿ. ಜೊತೆಗೆ ಸಾಕಷ್ಟೊಂದು ಹೋರಾಟಗಳಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಮಗೆ ಒಳ್ಳೆಯದಾಗಲಿ. ನಾವು ತಮ್ಮನ್ನು ದೊಡ್ಡ ವ್ಯಕ್ತಿಯಾಗಿ, ಒಬ್ಬ ಲೀಡರ್ ಆಗಿ ಮುಂದಿನ ದಿನಗಳಲ್ಲಿ ನೋಡಬೇಕು ಅಂತ ಬಯಸ್ತೀವಿ ಸರ್. ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಮೇಡಮ್. ಒಳ್ಳೆಯದಾಗಲಿ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಖಂಡಿತವಾಗ್ಲೂ ಸಹ ಸಾಕಷ್ಟು ಜನ ನಾಯಕರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಸಾಕಷ್ಟೊಂದು ಅವಕಾಶಗಳು ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಾದರೂ ಒಂದೊಳ್ಳೆ ಅವಕಾಶಗಳು ಸಿಕ್ಕಿ ಅವರು ಮೇನ್ ಸ್ಟ್ರೀಮ್ಗೆ ಬರಲಿ ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ. ಜೊತೆಗೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.